ಭಗವಾನ್ ಜಗನ್ನಾಥ ಸ್ವಾಮಿಯ ಶ್ರೀಚರಣಗಳಲ್ಲಿ ಭಕ್ತಿಪೂರ್ವಕ ನಮೋಸ್ತುಗಳನ್ನು ಅರ್ಪಿಸ್ತಾ ಪರಮ ಪೂಜ್ಯ 108 ಮುನಿಶ್ರೀ ಗುಲಾಬಭೂಷಣ ಮುನಿ ಮಹಾರಾಜರ ಶ್ರೀಚರಣಗಳಿಗೆ ಭಕ್ತಿಪೂರ್ವಕ ನಮೋಸ್ತುಗಳನ್ನು ಅರ್ಪಿಸ್ತಾ ಮೂಡುಬಿದಿರೆ ಶ್ರೀ ಜೈನ ಮಠದ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ ಮಹಾಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಇಚ್ಛಾಮಿಗಳನ್ನು ಸಮರ್ಪಣೆ ಮಾಡಿ ವೇದಿಕೆಯ ಮೇಲ್ಭಾಗದಲ್ಲಿರುವಂತಹ ಎಲ್ಲ ವೀರ ವೀರಾಂಗನೆಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ವೀರ ವೀರಾಂಗನೆಯರಿಗೆ ಜೈ ಜಿನೇಂದ್ರಗಳನ್ನು ಹೇಳುತ್ತಾರೆ. ಮೂಡುಬಿದ್ರಿ ಎಂದ ತಕ್ಷಣಕ್ಕೆ ನಮ್ಮ ಧಾರ್ಮಿಕವಾಗಿ ನಿರಂತರವಾಗಿ ಪ್ರತಿನಿತ್ಯವೂ ತೊಡಗಿಸಿಕೊಳ್ಳುವಂತಹ ಜನರನ್ನು ಶ್ರಾವಕರನ್ನು ನಾವಿಲ್ಲಿ ಕಾಣ್ತೇವೆ. ಘಟನೆಗಳಿರ್ಬೋದು ಅಥವಾ ಯಾರೇ ತ್ಯಾಗಿಗಳು ಬಂದಾಗ ಇಲ್ಲಿ ತನ್ನದೇ ಆದ ಗೊತ್ತಿರುವಂತಹ ಶ್ರಾವಕ ಬಂಧುಗಳು ಮೂಡುಬಿದಿರೆಯಲ್ಲಿ ಅತ್ಯಧಿಕವಾಗಿದ್ದಾರೆ. ಹಾಗಾಗಿ ಧಾರ್ಮಿಕ ಉಪನ್ಯಾಸ ಅಂತ ಹೇಳುವಾಗ ನಾವು ಸ್ವಲ್ಪ ಜಾಗರೂಕರಾಗಿ ಕೂಡ ಮಾತಾಡಬೇಕಾಗ್ತದೆ. ಯಾಕೆಂದ್ರೆ ನಾವು ವೇದಿಕೆಯಲ್ಲಿ ಕುಳಿತುಕೊಂಡಿರ್ಬೋದು, ಆದರೆ ವೇದಿಕೆಯ ಮುಂಭಾಗದಲ್ಲಿ ಕೂಡ ಅನೇಕ ಮಂದಿ ಧರ್ಮದ ವಿಚಾರವಾಗಿ ತನ್ನದೇ ಆದಂತಹ ಸ್ವಂತ ವಿದ್ವತ್ತನ್ನು ಹೊಂದಿರುವವರು ತುಂಬ ಮಂದಿ ಇದ್ದಾರೆ. ಏನಿದ್ರು ಧಾರ್ಮಿಕ ಚಿಂತನೆಗಳ ವಿಚಾರ ಬಂದಾಗ ನಾವು ಇದನ್ನು ಉಪನ್ಯಾಸ ಅಥವಾ ಭಾಷಣ ಅಂತ ಹೇಳಿ ಕರೆಯುವುದಿಲ್ಲ, ಬದಲಾಗಿ ನಮ್ಮೊಳಗೆ ಕೆಲವೊಂದು ಸಂವಾದದ ರೀತಿಯಲ್ಲಿ ಈ ಮಾತುಗಳು ಮುಂದುವರಿತಾ ಹೋಗ್ತದೆ. ನಾವು ಜೈನ ಧರ್ಮದಲ್ಲಿ ಹುಟ್ಟಿ ಬೆಳೀತಾ ಇದ್ದೇವೆ ಅಂತ ಹೇಳಿದರೆ ನಾವು ಸಾಮಾನ್ಯವಾಗಿ ಎಲ್ಲರೂ ಹೇಳುವುದು ನಾವು ಅತ್ಯಂತ ಪುಣ್ಯವಂತರು ಅಂತ ಹೇಳಿ. ಯಾವಾಗ ನಾವು ಪುಣ್ಯವಂತರಾಗ್ತೇವೆ ಅಂತ ಹೇಳುವಂತ ವಿಚಾರವನ್ನು ನೋಡಿದಾಗ ನಾವು ಯಾವಾಗ ಈ ಧರ್ಮದ ಪಾಲನೆಯನ್ನು ಮಾಡ್ತಾ ಆ ಪಾಲನೆಯನ್ನು ನೋಡಿ ಅನ್ಯರು ನಮ್ಮಿಂದ ಪ್ರೇರಣೆಯನ್ನು ಪಡೆದ್ರೆ ಆಗ ಮಾತ್ರ ನಮ್ಮ ಧರ್ಮಕ್ಕೂ ಒಂದು ಹೆಸರು ಮತ್ತು ನಮ್ಮ ಚರ್ಯೆಗೂ ಒಂದು ಹೆಸರು ಬರಬಾರದು. ಆ ನಿಟ್ಟಿನಲ್ಲಿ ಸಾಮಾನ್ಯವಾಗಿ ಒಂದು ಆಡು ಭಾಷೆ ಇದೆ. ಧರ್ಮ ಅಂದ್ರೆ ಏನು? ನಾವು ಲೋಕದಲ್ಲಿ ಬೇರೆ ಬೇರೆ ರೀತಿಯ ಧರ್ಮಗಳನ್ನು ಕಾಣ್ತೇವೆ. ಹಿಂದೂ ಧರ್ಮ, ಜೈನ ಧರ್ಮ, ಮುಸ್ಲಿಂ, ಕ್ರಿಶ್ಚಿಯನ್, ಬೇರೆ ಬೇರೆ. ಆದ್ರೆ ಈ ಎಲ್ಲ ಧರ್ಮಗಳನ್ನು ನಾವು ಸೂಕ್ಷ್ಮ ರೀತಿಯಿಂದ ಗಮನಿಸಿದ್ರೆ ನಿಜವಾದಂತಹ ಧರ್ಮ ಯಾವುದು ಹಾಗಾದ್ರೆ ಅಂತ ನಾವು ನೋಡ್ತಾ ಹೋದಾಗ ಇದೆಲ್ಲವೂ ಇರುವಂತದ್ದು ಕೇವಲ ಮನುಷ್ಯರನ್ನು ಆಧಾರವಾಗಿ ಇಟ್ಟುಕೊಂಡಿರುವಂತಹ ಧರ್ಮ. ಈ ಲೋಕದಲ್ಲಿ ಕೇವಲ ಮನುಷ್ಯರು ಮಾತ್ರ ಇರುವುದಲ್ಲ, ಪ್ರಾಣಿ ಪಕ್ಷಿಗಳು ಅನೇಕ ಜೀವಜಂತುಗಳಿವೆ. ಹಾಗಾದ್ರೆ ಅವುಗಳಿಗೆ ಧರ್ಮ ಇಲ್ವಾ ಎನ್ನುವಂತಹ ಸೂಕ್ಷ್ಮತೆಯನ್ನು ನೋಡಿದ್ರೆ ಪ್ರತಿಯೊಂದಕ್ಕೂ ಅದರದೇ ಆದಂತಹ ಧರ್ಮ ಇದೆ. ನೀರಿನ ಧರ್ಮ ಏನು ಅಂತ ಕೇಳಿದ್ರೆ ನೀರಿಗೂ ಅದರದಂತಹ ಧರ್ಮ ಇದೆ. ನೀರನ್ನೆಷ್ಟೇ ಬಿಸಿ ಮಾಡಿ ಅದು ತನ್ನ ಮೂಲ ಧರ್ಮಕ್ಕೆ ಬಂದು ಬಿಡ್ತದೆ. ನೀರಿನ ಧರ್ಮ ಶೀತಲ. ನೀವೆಷ್ಟೇ ನೀರನ್ನು ಬಿಸಿ ಮಾಡಿದ್ರು ಕೂಡ ತನ್ನ ಮೂಲ ಸ್ವಭಾವಕ್ಕೆ ಹಿಂತಿರುಗಿ ಬರ್ತದೆ. ಗಾಳಿಯ ಧರ್ಮ ಯಾವುದು ಅಂತ ಕೇಳಿದ್ರೆ ಚಲನೆ. ನೀವು ಗಾಳಿಯನ್ನು ಯಾವುದೇ ಕೊಠಡಿಯೊಳಗೆ ಬಂದು ಮಾಡಿದ್ರು ಕೂಡ ಅದು ತನ್ನ ಮೂಲ ಧರ್ಮವನ್ನು ಬಿಟ್ಟುಕೊಳ್ಳುವುದಿಲ್ಲ. ಬೆಂಕಿಯ ಧರ್ಮ ಯಾವುದು ಅಂತ ಕೇಳಿದ್ರೆ ಉಷ್ಣತೆ. ಅದು ಯಾವತ್ತೂ ಕೂಡ ತನ್ನ ಅಸ್ತಿತ್ವವನ್ನು ಬಿಟ್ಟುಕೊಳ್ಳುವುದಿಲ್ಲ, ತನ್ನ ಮೂಲ ಸ್ವಭಾವದಲ್ಲಿ ಇರ್ತದೆ. ಹಾಗಾದ್ರೆ ಮನುಷ್ಯರಾದಂತಹ ನಮ್ಮ ಧರ್ಮ ಯಾವುದು ಅಂತ ಕೇಳಿದ್ರೆ ನಮಗೆ ಲೋಕಾಭಿರೂಢವಾಗಿ ಸಿಗುವಂತಹ ಮಾತು ಇವರು ಜೈನರು, ಇವರು ಹಿಂದೂಗಳು, ಇವರು ಸಿಖ್ಖರು, ಹೀಗೆ ಬೇರೆ ಬೇರೆ ರೀತಿಯ ಭಾಷೆಗಳು ನಮಗೆ ಸಿಗ್ತವೆ. ಆದ್ರೆ ನಿಜವಾದಂತಹ ಧರ್ಮ ಯಾವುದು? ನಮ್ಮ ಮನುಷ್ಯರಲ್ಲಿ ನಿಜವಾದ ಧರ್ಮ ಯಾವುದು ಅಂತ ನೋಡಿದ್ರೆ ನಮ್ಮ ಕಣ್ಣ ಮುಂದೆ ಬರುವಂತದ್ದು ಸಾಕ್ಷಾತ್ ತೀರ್ಥಂಕರು. ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡು ಈ ಲೋಕದ ಉತ್ತುಂಗದಲ್ಲಿ ಸ್ಥಿರವಾಗಿ ನಿಂತಿರುವಂತವರು ತೀರ್ಥಂಕರರು ಸಿಗ್ತಾರೆ. ಇವರ ಧರ್ಮ ಯಾವುದು? ನಾವು ಇವರನ್ನು ಆಚರಣೆ ಮಾಡುವವರು, ಪೂಜಿಸುವವರು, ಗೌರವಿಸುವವರು ಜೈನರು ಅಂತ ಕರೆಸ್ಕೊಂಡು ಬಿಡ್ತೇವೆ. ಆದ್ರೆ ನಿಜವಾದಂತಹ ಮನುಷ್ಯನ ಧರ್ಮ ಯಾವುದು ಅಂತ ಕೇಳಿದ್ರೆ ಜ್ಞಾನ ಮಾತ್ರ. ಜ್ಞಾನದಲ್ಲಿ ನಾವು ಎಷ್ಟರ ಎತ್ತರಕ್ಕೆ ಬೆಳೀತಾ ಹೋಗ್ತೇವೋ
ಎಷ್ಟು ಉನ್ನತ ಮಟ್ಟಕ್ಕೆ ಹೋಗ್ತೇವೋ ಅಷ್ಟು ನಾವು ನಮ್ಮ ಧರ್ಮದಲ್ಲಿ ಸ್ಥಿರವಾಗಿದ್ದೇವೆ ಅಂತ ಹೇಳಿ ಅದಕ್ಕೋಸ್ಕರವಾಗಿ ನಾವು ಪೂಜಿಸುವಂಥದ್ದು ತೀರ್ಥಂಕರರನ್ನು ಅವರ ವೈಭವ ನೋಡಿ ಪೂಜಿಸುವುದಲ್ಲ, ಅವರಲ್ಲಿ ಇಷ್ಟು ರಾಜ್ಯ ಇತ್ತು, ಇಷ್ಟು ಸಂಪತ್ತಿತ್ತು ಅಂತೇಳಿ ಅವರನ್ನು ಪೂಜಿಸುವುದಲ್ಲ, ಬದಲಾಗಿ ಅವರಲ್ಲಿರುವಂತಹ ಕೇವಲ ಜ್ಞಾನಕ್ಕಾಗಿ ನಾವು ಪೂಜಿಸುವುದು. ಹಾಗಾಗಿ ಯಾವುದೇ ವ್ಯಕ್ತಿ, ಯಾವುದೇ ಮನುಷ್ಯನ ಧರ್ಮ ಯಾವುದು ಅಂತ ಕೇಳಿದ್ರೆ, ಅವನ ಮೂಲ ಸ್ವಭಾವ ಯಾವುದು ಅಂತ ಕೇಳಿದ್ರೆ ಜ್ಞಾನ ಮಾತ್ರ. ವಸ್ತು ಸ್ವಭಾವವೋ ಧರ್ಮ. ಮನುಷ್ಯನ ಅಲ್ಲಿರುವಂತಹ ವಸ್ತು ಯಾವುದು, ಯಾರಿಂದಲೂ ಬಿಡಿಸಲಾಗದಂತಹ ಸ್ವಭಾವ ಯಾವುದು ಅಂತ ಕೇಳಿದ್ರೆ ಜ್ಞಾನ ಮಾತ್ರ. ಸಂಪತ್ತಿದ್ರೆ ಅದನ್ನು ಯಾರಾದರೂ ವಶಪಡಿಸಿಕೊಳ್ಳಬಹುದು, ಅಥವಾ ಬೇರೆ ಯಾವುದೇ ಹೊರಗಿನ ಪರಿಕರಗಳಿದ್ರೆ ಅದನ್ನು ಯಾರಾದರೂ ಕಳ್ಳತನ ಮಾಡಿ ವಶಪಡಿಸಿಕೊಳ್ಳಬಹುದು. ಆದರೆ ತನ್ನ ಸ್ವಂತದಲ್ಲಿರುವಂತಹ ಜ್ಞಾನವನ್ನು ಯಾರೂ ಕೂಡ ನಾಶ ಮಾಡಲಿಕ್ಕೆ ಸಾಧ್ಯ ಅಲ್ಲದೇ ಇರುವಂಥದ್ದು, ಆಗದೇ ಇರುವಂಥದ್ದು. ಹಾಗಾಗಿ ಮನುಷ್ಯನ ಧರ್ಮ ಯಾವುದು ಅಂತ ಕೇಳಿದಾಗ ಜ್ಞಾನವೇ ನಮ್ಮ ಮುಖ್ಯವಾಗಿರುವಂತಹ ಧರ್ಮ. ಎಷ್ಟು ಜ್ಞಾನವಂತನಾಗ್ತಾನೆ ಮನುಷ್ಯ, ಅಷ್ಟು ಎತ್ತರಕ್ಕೆ ಬೆಳೀತಾ ಹೋಗ್ತಾನೆ. ಉನ್ನತ ಮಟ್ಟಕ್ಕೆ ಹೋಗ್ತಾ ಇದ್ದಂತೆ ನಮಗನಿಸ್ತದೆ, ನಾವು ಎತ್ತರದ ಪರ್ವತದಲ್ಲಿ ಕುಳಿತುಕೊಂಡು ನೋಡಿ ಕೆಳಗೆ ನೋಡಿದಾಗ ಯಾವ ರೀತಿಯಲ್ಲಿ ಜೀವಿಗಳ ಚಲನೆ ಇರ್ತದೆ, ಮನುಷ್ಯರ ಚಲನೆ ಇರ್ತದೆ, ಆ ರೀತಿಯಲ್ಲಿ ನಾವು ಧರ್ಮದ ವಿಚಾರದಲ್ಲಿ, ಜ್ಞಾನದ ವಿಚಾರದಲ್ಲಿ ಮುಂದುವರಿದಾಗ ನಮಗನಿಸ್ತದೆ ಲೋಕದಲ್ಲಿ ಬರುವಂತಹ ಎಲ್ಲಾ ತಪ್ಪುಗಳು ನಮ್ಮ ಕುಳಿತಲ್ಲಿಂದ ನಮಗೆ ಅರ್ಥ ಆಗ್ತದೆ. ಅಂದ್ರೆ ಜ್ಞಾನಿ ಆಗಿದ್ದೇವೆ ಅಂತ ಹೇಳಿದ ತಕ್ಷಣಕ್ಕೆ ನಾವು ಲೋಕದಲ್ಲಿರುವಂತಹ ತಪ್ಪನ್ನು ಹುಡುಕುವಂತಹ ಕೆಲಸವನ್ನು ಮಾಡುವುದು ನಮ್ಮ ಕೆಲಸ ಅಲ್ಲ. ಅಥವಾ ನಮಗೆ ಜ್ಞಾನ ಆಯಿತು ಅಂತ ಹೇಳಿದ ತಕ್ಷಣಕ್ಕೆ ನಾವು 4 ಮಂದಿಗೆ ಅದನ್ನ ಹೇಳಬೇಕು, ಭಾಷಣ ಮಾಡಬೇಕು ಅಂತ ಹೇಳುವಂಥದ್ದು ಕೂಡ ನಮಗೆ ಜ್ಞಾನ ಇರುವುದಲ್ಲ. ಬದಲಾಗಿ ನಾವು ಕಲಿತಂತಹ ಜ್ಞಾನ, ನಾವು ತಿಳಿದಂತಹ ಜ್ಞಾನ ಇದು ಉಪಯೋಗಕ್ಕೆ ಯಾರಿಗೆ ಬರ್ತದೆ ಅಂದ್ರೆ ನಮಗೆ ಸ್ವಂತಕ್ಕೆ ಮಾತ್ರ ಇದೆ. ಲೋಕದಲ್ಲಿ ನಡೆಯುವುದು ಈಗ ಅದಕ್ಕೆ ವಿಭಿನ್ನವಾಗಿ. ಏನು, ನಮಗೇನಾದರೂ ಅಲ್ಪ ಜ್ಞಾನ ಬಂತು ಅಂತ ಆದ್ರೆ ನಮಗೆ ಮೈಕ್ ಬೇಕೇ ಬೇಕು, ಅಥವಾ 4 ಜನರ ಮುಂದೆ ಅದನ್ನು ನಾವು ಹೇಳಲೇಬೇಕು. ಇದಕ್ಕೋಸ್ಕರ ನಮಗೆ ಜ್ಞಾನ ಇರುವುದಲ್ಲ. ಜ್ಞಾನ ಎನ್ನುವಂಥದ್ದು ನಮ್ಮ ಆಚರಣೆಗಾಗಿ ಮತ್ತು ನಮ್ಮ ಚರ್ಯೆಗಾಗಿ. ಇದನ್ನು ಎಷ್ಟು ಪಾಲನೆ ಮಾಡ್ತೇವೋ ಅಷ್ಟು ನಾವು ಪರಿಶುದ್ಧರಾಗ್ತಾ ಹೋಗ್ತೇವೆ. ಕೇವಲ ಜ್ಞಾನದೆಡೆಗೆ ಸಾಧ್ಯ ಆಗ್ತದೆ. ನಾವು ಧರ್ಮ ಅಂತ ಹೇಳಿದ್ರೆ ಯಾರು ಭಗವಂತನ ಪೂಜೆಯನ್ನು ಮಾಡ್ತಾ ಇರ್ತಾರೋ ಅವರು ಧರ್ಮಿಷ್ಠರು ಹೇಳುವಂತಹ ಒಂದು ಹಣೆಪಟ್ಟಿಯನ್ನು ಕಟ್ತೇವೆ. ಯಾರು ಸಿದ್ಧತೆ ಯಾತ್ರೆಯನ್ನು ಮಾಡಿದ್ರು ಇವರು ಧರ್ಮಿಷ್ಠರು ಅಂತ ಹೇಳುವಂತಹ ಮಾತು ಸಾಮಾನ್ಯವಾಗಿ ಬರ್ತದೆ. ಯಾರು ಭಗವಂತನ ಆರಾಧನೆಯಲ್ಲಿ ತೊಡಗಿಸಿಕೊಂಡಿರ್ತಾರೋ ಇವರು ಧರ್ಮಿಷ್ಠರು ಅಂತ ಹೇಳುವಂತಹ ಮಾತಿದೆ. ಅಥವಾ ಯಾರು ದಾನ ಧರ್ಮದಲ್ಲಿ ತೊಡಗಿಸಿಕೊಂಡಿರ್ತಾರೋ ಇವರನ್ನು ಧರ್ಮಿಷ್ಠರು ಅಂತ ಹೇಳಿ ನಾವು ಸಾಮಾನ್ಯವಾಗಿ ಹೇಳುವುದು. ಆದರೆ ನಿಜವಾದಂತಹ ಧರ್ಮಿಷ್ಠನ ಸ್ವರೂಪವನ್ನು ನಾವು ಕಾಣಬೇಕು ಅಂತ ಇದ್ರೆ ಇಷ್ಟೆಲ್ಲ ಮಾಡಿದಂತಹ ವ್ಯಕ್ತಿಗೆ, ಇಷ್ಟೆಲ್ಲ ಆಚಾರದಲ್ಲಿರುವಂತಹ ವ್ಯಕ್ತಿಗೆ ಒಂದು ವೇಳೆ ಯಾರಾದ್ರೂ ಪಾಪಿ ಅಂತ ಹೇಳಿ ಕರೆದ್ರೆ ನಾವು ಇಷ್ಟೆಲ್ಲ ಆಚರಣೆ ಮಾಡ್ತೇವೆ, ನಮ್ಮನ್ನು ಯಾರಾದ್ರೂ ಪಾಪಿ ಅಂತ ಹೇಳಿ ಕರೆದ್ರೆ ಆಗ ನಾವು ಹೇಗಿರ್ತೇವೆ? ಆಗ ನಿಜವಾದ ಧರ್ಮದ ಜಾಗೃತಿ ಅವನ ಅಂತರಂಗದಲ್ಲಿ ಬಹಿರಂಗದಲ್ಲಿ ತಿಳಿಯುತ್ತದೆ. ಇಷ್ಟೆಲ್ಲ ಆಚರಣೆ ಮಾಡುವಂತಹ ವ್ಯಕ್ತಿಗೆ ಯಾರಾದರೂ ಪಾಪಿ ಅಂತೇಳಿ ಕರೆದ್ರೆ ಅವನ ಸ್ಥಿತಿ ಹೇಗಿರ್ತದೆ, ಅದರ ಆಧಾರದ ಮೇಲೆ ಈ ವ್ಯಕ್ತಿ ಧರ್ಮಿಷ್ಠನೋ ಅಧರ್ಮಿಯೋ ಅಂತ ಹೇಳಿ ನಾವು ಲೆಕ್ಕಾಚಾರ ಹಾಕ್ಬೋದು. ಹೊರತು ಇಷ್ಟು ಸಾರಿ ಯಾತ್ರೆ ಮಾಡಿಕೊಂಡು ಬಂದ, ಇಷ್ಟು ಪೂಜೆ ಮಾಡ್ತಿದ್ದಾರೆ, ಇಷ್ಟು ದಾನ ಧರ್ಮ ಮಾಡ್ತಿದ್ದಾರೆ ಅಂತ ಹೇಳುವಂತ ಆಧಾರದಲ್ಲಿ ನಾವು ಯಾವ ವ್ಯಕ್ತಿಯನ್ನು ಕೂಡ ಧರ್ಮಿಷ್ಠ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಧರ್ಮಿಷ್ಠ ಎನ್ನುವಂಥದ್ದು ಇಷ್ಟೆಲ್ಲ ಮಾಡಿದ ನಂತರ ಆ ವ್ಯಕ್ತಿಗೆ ಏನಾದರೂ ಅಪಚಾರದ ಮಾತುಗಳು ಬಂದಾಗ ಆ ವ್ಯಕ್ತಿ ಹೇಗೆ ಅದನ್ನ ಸಹಿಸಿಕೊಂಡು ನಿಂತಿರ್ತಾನೆ, ಎಷ್ಟು ಸಹಜವಾಗಿರ್ತಾನೆ ಎನ್ನುವಂತ ಆಧಾರದ ಮೇಲೆ ನಾವು ಧರ್ಮಿಷ್ಠರು ಅಧರ್ಮಿಗಳು ಅಂತ ಹೇಳುವುದು ಕಣ್ಣಿಗೆ ಕಾಣುತ್ತದೆ. ಇಷ್ಟೆಲ್ಲ ವಿಚಾರಗಳು ಬಂದಾಗ ನಮ್ಮನ್ನು ಪಾಪಿ ಅಂತ ಹೇಳಿದ್ರೆ ಏನಾಗ್ತದೆ? ನಮ್ಮ ಒಳಗಿರುವಂತ ಧರ್ಮಿಷ್ಠ ಜಾಗೃತನಾಗ್ತಾನೆ. ನಾನು 24 ಗಂಟೆ ಪೂಜೆ ಮಾಡ್ತೇನೆ, ಇಷ್ಟು ಸಾರಿ ನಾನು ಯಾತ್ರೆ ಮಾಡಿಕೊಂಡು ಬಂದಿದ್ದೇನೆ, ಇಷ್ಟು ದಾನ ಧರ್ಮ ಮಾಡ್ತೇನೆ, ನಾನು ಹೇಗೆ ಪಾಪಿ ಆಗಲಿಕ್ಕೆ ಸಾಧ್ಯ? ಬರಬಾರದಂತಹ ಮಾತುಗಳು ನಮ್ಮ ಬಾಯಿಂದ ಹೊರಗೆ ಬೀಳ್ಬಹುದು. ಯಾವಾಗ ಇಂಥ ಅಪಚಾರದ ಶಬ್ದಗಳನ್ನು ಯಾರಾದರೂ ನಮಗೆ ಹೇಳಿದ್ರು
ಆದರೆ ಅಂತ ಸ್ಥಿತಿಯಲ್ಲಿಯೂ ಕೂಡ ಯಾರು ಸಹಜರಾಗಿ ನಿಲ್ತಾರೋ ಅವರೇ ಧರ್ಮಿಷ್ಠರು. ನಮ್ಮನ್ನು ಇವತ್ತು ಗೆಲ್ಲಿಸಿರುವಂಥದ್ದು ಇದುವೇ ಹೊರತು ಯಾರಾದ್ರೂ ನಮ್ಗೆ ಏನಾದ್ರೂ ಬೈದ್ರೆ, ಏನಾದ್ರೂ ಹೇಳಿದ್ರೆ, ನಾವಕ್ಕೆ ತದ್ವಿರುದ್ಧವಾಗಿ ಏನಾದ್ರೂ ಮಾತಾಡಿದ್ರೆ ಕಥೆಯೇ ಬೇರೆ ಆಗ್ತದೆ, ಕಥೆಯೇ ಬೇರೆ ಆಗ್ತದೆ. ಅಥವಾ ಆ ಸಮಾಜದ ಅಂತಹ ವ್ಯಕ್ತಿಗಳಿಗೂ ನಮಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲದಾಗಿ ಬಿಡ್ತದೆ. ಹಾಗಾಗಿ ನಾವು ಎಷ್ಟು ಶಾಂತರಾಗಿ ಕುಳಿತಿದ್ದೇವೋ, ನಾವು ಎಷ್ಟು ಸಹಜವಾಗಿ ಕುಳಿತಿದ್ದೇವೋ, ನಾವು ಎಷ್ಟು ನಮ್ಮಲ್ಲೇ ಯಾತಕ್ಕೋಸ್ಕರವಾಗಿ ಈ ರೀತಿ ಆಗ್ತಾ ಉಂಟು ಎನ್ನುವಂತಹ ಮನನವನ್ನು ಮಾಡ್ತಾ ಸುಮ್ಮನಿದ್ದೇವೋ, ಆ ಕಾರಣದಿಂದಾಗಿ ಇವತ್ತು ಧರ್ಮ ಗೆದ್ದಿರುವಂಥದ್ದು. ಇವತ್ತಿನ ಸ್ಥಿತಿಯಲ್ಲಿ ನಾವು ಲೋಕದಲ್ಲಿ ಕಾಣುವಂಥದ್ದನ್ನ ನೋಡ್ತಾ ಇದ್ದೇವೆ, ಆಗುವಂಥದ್ದನ್ನು ನೋಡ್ತಾ ಇದ್ದೇವೆ. ಬೇರೆ ಬೇರೆ ರೀತಿಯಲ್ಲಿ ಧಾರ್ಮಿಕ ಮುಖಂಡರುಗಳಿಗೆ, ಧಾರ್ಮಿಕ ವ್ಯಕ್ತಿಗಳಿಗೆ ಆಗುವಂತಹ ಅವಮಾನದ, ಅಪಚಾರದ ಮಾತುಗಳು. ನಾವೇನು ಮಾಡಲಿಲ್ಲ, ಯಾರ ಮನೆಗೂ ಕಲ್ಲೊಡಿಲಿಕ್ಕೆ ಹೋಗ್ಲಿಲ್ಲ, ಯಾರ ಜೊತೆ ಜಗಳ ಆಗ್ಲಿಕ್ಕೆ ಹೋಗ್ಲಿಲ್ಲ. ಮೊನ್ನೆ ತಾನೇ ಇಲ್ಲಿಂದ ಮೂಡುಬಿದ್ರಿಯಿಂದ ತಾಲೂಕು ಆಫೀಸ್ನ ತನಕ ಮೆರವಣಿಗೆ ಹೋಯಿತು. ಯಾರ ಬಗ್ಗೆಯೂ ಕೂಡ ತದ್ವಿರುದ್ಧವಾಗಿ ಮಾತಾಡದೆ ಮೌನವಾಗಿ ನಾವೆಲ್ಲವನ್ನೂ ಕೂಡ ಸಹಿಸಿಕೊಂಡು ಮುಂದುವರಿತೀವಿ. ಇದುವೇ ನಿಜವಾದಂತಹ ಧರ್ಮ. ನಮ್ಮ ಅಸ್ತಿತ್ವ ಏನು, ನಮ್ಮ ಸ್ವಭಾವ ಏನು ಎನ್ನುವುದನ್ನು ಲೋಕಕ್ಕೆ ನಾವು ನಮ್ಮ ಚರ್ಯೆಯ ಮೂಲಕವಾಗಿ, ಈ ಮೂಲಕವಾಗಿ ತೋರಿಸಿದಾಗಲೇ ನಾವು ಧರ್ಮಾತ್ಮರು ಕರೆಯಲ್ಪಡುವಂಥದ್ದು. ಬದಲಾಗಿ ಯಾರೋ ಒಬ್ಬರು ಕಲ್ಲು ಹೊಡ್ತಿದ್ದಾರೆ, ನಾವು ಕೂಡ ಹೋಗಿ ಕಲ್ಲು ಹೊಡೆದ್ರೆ ನಮ್ಮ ಧರ್ಮದ ರಕ್ಷಣೆ ಆಗಿರುವುದು ತಪ್ಪು ಕಲ್ಪನೆ. ಆದರೂ ಇವತ್ತು ಲೋಕಕ್ಕೆ ಗೊತ್ತಾಗಲಿ, ಸಂಯಮದ ಪಾಲನೆಯಿಂದ, ಮೌನದಿಂದ ಎಷ್ಟೊಂದು ವಿಚಾರಗಳನ್ನು ನಾವು ಗೆದ್ದಿದ್ದೇವೆ. ಈಗಾಗಲೇ ಇಬ್ಬರನ್ನು ನೀವು ಸನ್ಮಾನ ಮಾಡಿದ್ದೀರಿ. ನಮ್ಮಲ್ಲಿ ಧರ್ಮದ ಕಲ್ಪನೆ ಆಗ್ಲೇ ಹೇಳಿದಂತೆ ಈ ರೀತಿಯ ಕ್ರಿಯಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದವರು ಮಾತ್ರ ಧರ್ಮಾತ್ಮರು ಎನ್ನುವಂತಹ ಕಲ್ಪನೆಯನ್ನು ನಾವು ಬಿಟ್ಟು ಬಿಡಬೇಕು. ಬದುಕಲು ಬಿಡುವಂತಹ ಸಂದೇಶವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂತಹ ಅನೇಕ ಮಂದಿ ಶ್ರಾವಕರಿದ್ದಾರೆ. ಅವರು ಪೂಜೆಗೆ ಬರೆದಿರಬಹುದು, ಅಭಿಷೇಕಕ್ಕೆ ಬರದಿರಬಹುದು, ಪೂಜಾ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳದಿರಬಹುದು. ಆದರೂ ಸಾಮಾಜಿಕವಾಗಿ ತನ್ನ ಧರ್ಮದಲ್ಲಿ ಬರುವಂತಹ ಮೂಲ ಧ್ಯೇಯ ವಾಕ್ಯಗಳನ್ನು ಆಧಾರವಾಗಿಟ್ಟುಕೊಂಡು ಅನೇಕ ರೀತಿಯಲ್ಲಿ ಸಮಾಜದ ಕಾರ್ಯವನ್ನು ಮಾಡುವಂತವರು ನಮ್ಮ ಸಮಾಜದಲ್ಲಿದ್ದಾರೆ. ಹಾಗಾಗಿ ಅಂತವರನ್ನು ನಾವು ತತ್ವವನ್ನು ಇಟ್ಟುಕೊಂಡು ನಾನು ಈ ರೀತಿಯ ಕಾರ್ಯವನ್ನು ಮಾಡ್ತಾ ಇದ್ದೇನೆ, ಇದುವೇ ನಮಗೆ ಧರ್ಮ ಕೊಟ್ಟಿದ್ದು. ನಾವೆಷ್ಟೇ ಪೂಜೆ ಮಾಡಲಿ, ಅಭಿಷೇಕ ಮಾಡಲಿ, ಇದು ಬೇಕೇ ಬೇಕು, ನಮಗೆ ಬೇಡ ಅಂತ ಹೇಳಿ ಅಲ್ಲ. ಆದ್ರೆ ಅದರಿಂದ ಹೊರಗೆ ಬಂದ ನಂತರ ನಮ್ಮ ಸ್ಥಿತಿ ಹೇಗಿದೆ? ಪೂಜೆ ಅಭಿಷೇಕವನ್ನು ಮಾಡಿದ ನಂತರ ಸಾಮಾಜಿಕವಾಗಿ ಬದುಕುವಂತಹ ಸಂದರ್ಭದಲ್ಲಿ ನಮ್ಮ ಸ್ಥಿತಿ ಹೇಗಿದೆ? ಯಾರಿಗೂ ಮೋಸ ಮಾಡ್ತೇವಾ? ಇನ್ನೊಬ್ಬರ ಮೇಲೆ ಅನ್ಯಾಯವನ್ನು ಮಾಡ್ತಿದ್ದೇವಾ? ಇನ್ನೊಬ್ಬರಿಗೆ ಎಷ್ಟು ಉಪಕಾರಿ ಆಗಿದ್ದೇವೆ? ಉಪಕಾರಿ ಆಗದಿದ್ರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ಅಪಚಾರ ಆಗುವಂತಹ ಕ್ರಿಯೆಯಲ್ಲಿ ನಾವೇನಾದ್ರೂ ತೊಡಗಿಸಿಕೊಂಡಿದ್ದೇವೆ, ಅದಕ್ಕೆ ಪ್ರೇರಣೆಯನ್ನು ಕೊಡ್ತಾ ಇದ್ದೇವಾ? ಇದನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕಾದಂತಹ ವಿಚಾರ. ಈಗಿನ ಸಂದರ್ಭಗಳಲ್ಲಿ ಯುವಕರು ಧರ್ಮದಿಂದ ಅತ್ಯಂತ ದೂರ ಉಳಿತಾ ಇದ್ದಾರೆ. ಒಂದು ದೊಡ್ಡ ಪ್ರಶ್ನೆ, ಸವಾಲು ನಮಗೆಲ್ಲರಿಗೂ ಕೂಡ. ಏನು ಅಂತ ಹೇಳಿದ್ರೆ, ಯುವಕರು ಯಾವುದೇ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದಿಲ್ಲ, ಬರುವುದಿಲ್ಲ. ನಿಜವಾಗಿಯೂ ಕೂಡ ನಾವು ಮಾಡಬೇಕಾದಂತಹ ಕರ್ತವ್ಯ ಏನು ಅಂತ ಹೇಳಿದ್ರೆ, ನಮ್ಮ ಧಾರ್ಮಿಕ ಚಟುವಟಿಕೆ ಕೇವಲ ಪೂಜೆ ಅಭಿಷೇಕ ಒಂದನ್ನು ಮಾತ್ರ ನಾವು ಮುಖ್ಯವಾಗಿರಿಸಿಕೊಳ್ಳುವುದಲ್ಲ. ಬದಲಾಗಿ ಯುವಕರ ಮನಸ್ಥಿತಿ ಏನಿದೆ, ಅವರ ಮನಸ್ಥಿತಿಗೆ ಅನುಗುಣವಾಗಿ ನಮ್ಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ಏನೇನು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ನಾವು ಅವರನ್ನು ಬಳಸಿಕೊಂಡು ಮಾಡಿದ್ರೆ, ಬಸದಿಗೆ ಯಾವುದೋ ಒಂದು ಕೆಲಸಕ್ಕೆ ಅಂತ ಹೇಳಿ ಬರುವವರು ಮುಂದೊಂದು ದಿನ ಭಗವಂತನ ಅಲ್ಲಿವರೆಗೂ ಕೂಡ ದರ್ಶನ ಮಾಡಲಿಕ್ಕೆ ಪ್ರತಿನಿತ್ಯವೂ ಹೋಗ್ತಾರೆ. ಏನಾದರೂ ಒಂದು ಕಾರ್ಯಕ್ರಮ ಇದ್ರೆ, ಸಂಘಟನೆ ಮಾಡುವಂತಹ ಕೆಲಸ ಇದ್ರೆ, ನಾವು ಯುವಕರಿಗೆ ಅದನ್ನ ಜವಾಬ್ದಾರಿ ಬಿಟ್ಟು ಕೊಟ್ಟಾಗ ಅವರು ಮುಖ್ಯ ರೂಪಕ್ಕೆ ಬರುವಂತ ಅಗತ್ಯ ಇಲ್ಲ. ಬದಲಾಗಿ ಇಂತಿಷ್ಟು ಕೆಲವು ಜವಾಬ್ದಾರಿಗಳನ್ನು ವಹಿಸಿಕೊಟ್ಟಾಗ ಖಂಡಿತವಾಗಿಯೂ ನಮಗಿಂತ ಹೆಚ್ಚು ಶ್ರದ್ಧೆಯಿಂದ ಅವರು ಮಾಡ್ತಾರೆ. ಆದ್ರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಅಧಿಕಾರ ಬೇಕು, ಹೆಸರು ಬೇಕು, ಈ ಅಭಿಲಾಷೆಯನ್ನು ಇಟ್ಟುಕೊಂಡಾಗ
ನಿಮ್ಮ ಸಹವಾಸವೇ ಬೇಡ ಅಂತ ಹೇಳಿ ಯುವಕರು ದೂರ ಉಳಿದಿರುವಂಥದ್ದು. ಹಾಗಾಗಿ ನಮ್ಮ ಈ ಮನಸ್ಥಿತಿಯನ್ನು ನಾವು ಬದಲಾಯಿಸಿಕೊಂಡು ಅವರವರ ಮನಸ್ಥಿತಿಗೆ ಅನುಸಾರವಾಗಿ ಯಾವ ಯಾವ ಕೆಲಸಗಳನ್ನು ನಮ್ಮ ಈ ಧಾರ್ಮಿಕ ಚೌಕಟ್ಟಿನೊಳಗೆ ಮಾಡಬಹುದು ಅದನ್ನೆಲ್ಲವನ್ನು ಕೂಡ ನಾವು ಬಳಸಿಕೊಂಡು ಮಾಡಿದರೆ ಇದರಿಂದ ಅನೇಕ ರೀತಿಯ ಉಪಯೋಗಗಳು ನಮ್ಮ ಸಮಾಜಕ್ಕೆ ಮತ್ತು ಲೋಕಕ್ಕಾಗ್ತವೆ. ಹಾಗಾಗಿ ಯಾವುದೇ ಸಂಘ ಸಂಸ್ಥೆಯ ಅಧ್ಯಕ್ಷರಾಗುವುದು ಅಂತ ಹೇಳಿದ್ರೆ ಸುಲಭದ ವಿಚಾರ ಅಲ್ಲ. ಅಧ್ಯಕ್ಷರಾಗಿರುವವರು ಪ್ರತಿಯೊಂದು ವ್ಯಕ್ತಿಯನ್ನು ಕೂಡ ಇವರಿಂದ ನಾವು ನಮ್ಮ ಸಮಾಜಕ್ಕೆ ಅಥವಾ ಈ ವ್ಯವಸ್ಥೆಗೆ ಯಾವ ರೀತಿಯಲ್ಲಿ ಇವರನ್ನು ಬಳಸಿಕೊಳ್ಳಬಹುದು ಎನ್ನುವಂತಹ ವಿಚಾರ ಇಟ್ಟುಕೊಂಡು ಅವರನ್ನು ನಾವು ಮುಂದಕ್ಕೆ ದುಡಿದಾಗ ತನ್ನಿಂದ ತಾನಾಗಿ ಸಮಾಜವು ಕೂಡ ಬೆಳವಣಿಗೆಯನ್ನು ಪಡ್ಕೊಳ್ತದೆ. ಹಾಗಾಗಿ ಧರ್ಮ ಅಂತ ಹೇಳುವುದನ್ನು ನಾವು ಕೇವಲ ಕೆಲವೊಂದು ಕ್ರಿಯಾಕಾಂಡಕ್ಕೆ ಅಷ್ಟಕ್ಕೆ ಸೀಮಿತಗೊಳಿಸದೆ ನಾವು ಅದನ್ನು ವಿಸ್ತಾರವಾಗಿ ನೋಡಿದಾಗ ಅನೇಕ ರೀತಿಯ ಸಂಗತಿಗಳು ನಮ್ಮ ಧರ್ಮದಲ್ಲಿ ನಮಗೆ ಸಿಗ್ತವೆ. ಮತ್ತು ನಮ್ಮನ್ನ ಎತ್ತಿ ಬೆಳೆಸಿರುವಂಥದ್ದು, ನಮ್ಮನ್ನ ರಕ್ಷಣೆ ಮಾಡಿರುವಂಥದ್ದು ಕೂಡ ಆ ಧರ್ಮದ ಪಾಲನೆಯೇ ಹೊರತು ನಾವು ಅಧರ್ಮದ ಮಾರ್ಗವನ್ನು ಹಿಡಿದಾಗ ಯಾರೂ ಕೂಡ ನಮ್ಮನ್ನ ಕೈ ಎತ್ತಲಿಕ್ಕೆ ಬರುವುದಿಲ್ಲ, ಮೇಲೆತ್ತಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಅಂತ ವಿಚಾರವನ್ನು ಮುಖ್ಯವಾಗಿರಿಸಿಕೊಂಡು ನಾವು ದಶ ಧರ್ಮಗಳನ್ನು ಈ ಒಂದು 10 ದಿನಗಳಲ್ಲಿ ನಮ್ಮ ಕಸದಿಗಳಲ್ಲಿ ಮನೆಯಲ್ಲಿ ನಮ್ಮಿಂದ ಎಷ್ಟು ಸಾಧ್ಯ ಇದೆಯೋ ಅಷ್ಟನ್ನು ಮಾಡ್ತಾ ಪಾಲನೆ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಕ್ಷಮಾಧರ್ಮದ ವಿಚಾರ ಇರ್ಬೋದು, ಆರ್ಧವ ಧರ್ಮದ ವಿಚಾರ ಇರ್ಬೋದು, ಮಾರ್ಧವ ಧರ್ಮದ ವಿಚಾರ ಇರ್ಬೋದು, ಅಥವಾ ಇವತ್ತಿನ ಶೌಚ ಧರ್ಮದ ವಿಚಾರ ಇರ್ಬೋದು, ಇದೆಲ್ಲವೂ ಕೂಡ ಒಬ್ಬ ವ್ಯಕ್ತಿಯಲ್ಲಿ ಈ 10 ಧರ್ಮಗಳು ನಿರಂತರವಾಗಿದ್ದಾಗ ಆ ವ್ಯಕ್ತಿ ಧರ್ಮಿಷ್ಠನಾಗ್ತಾನೆ ಅಥವಾ ಧರ್ಮ ಮಾರ್ಗದಲ್ಲಿ ಸಾಗ್ತಾನೆ. ಸಹಜವಾಗಿರುವಂತಹ ಸ್ಥಿತಿ, ಸರಳವಾಗಿರುವಂತಹ ಸ್ಥಿತಿ ಏನು? ಮನಸ್ಸಿನಲ್ಲಿ ಏನಿದೆಯೋ ಅದೇ ವಚನದಲ್ಲಿ ಏನಿದೆಯೋ ಅದುವೇ ಕಾರ್ಯದಲ್ಲಿ. ಮನ, ವಚನ, ಕಾಯ ಈ ಮೂರೂ ಕೂಡ ಸರಳ ರೇಖೆಯಲ್ಲಿದ್ದಾಗ, ಸಮಾನಾಂತರವಾಗಿರುವಾಗ ಆಗ ಆ ವ್ಯಕ್ತಿ ಧರ್ಮಿಷ್ಠನಾಗಲಿಕ್ಕೆ ಸಾಧ್ಯ, ಮೃದುತ್ವ ಸ್ವಭಾವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಮನ, ವಚನ, ಕಾಯದಲ್ಲಿ ನೇರವಾಗಿದ್ದಾಗ, ಸರಳವಾಗಿದ್ದಾಗ ಮಾತ್ರ ವ್ಯಕ್ತಿಯು ಸರಳನಾಗುವುದು. ನಾವು ಸರಳ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಹೇಳುವುದಿಷ್ಟು, ಯಾರು ಬಿಳಿ ಬಟ್ಟೆಯನ್ನು ಧರಿಸಿಕೊಂಡು ವೈಟ್ ಅಂಡ್ ವೈಟ್ ಇರ್ತಾರೆ, ಬಹಳ ಸರಳರು, ಬಹಳ ಸರಳ ವ್ಯಕ್ತಿ. ಹೊರಗಿನ ವೇಷವನ್ನು ನೋಡಿ ನಾವು ಸರಳರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಹೊರಗಿನ ವೇಷವು ಅತ್ಯಗತ್ಯ, ಅದರ ಜೊತೆಗೆ ಅಂತರಂಗದ ಸ್ವರೂಪ ಹೇಗಿದೆ ಇದು ಬಹಳ ಮುಖ್ಯ. ಹಾಗಾಗಿ ನಮ್ಮ ಧರ್ಮದ ವಿಚಾರವನ್ನು ನೋಡಿದಾಗ ಅತ್ಯಂತ ಸರಳರು ಯಾರು ಅಂತ ಕೇಳಿದ್ರೆ ನಮ್ಮ ದಿಗಂಬರ ಮುನಿಗಳು. ಯಾಕೆ ಸರಳರು? ಏನು ಬಟ್ಟೆ ಹಾಕೊಂಡಿಲ್ಲ ಅದಕ್ಕಾಗಿ ಸರಳರ? ನಮ್ಮಂತೆ ಆಸ್ತಿ ಪಾಸ್ತಿ ಇಲ್ಲ ಅದಕ್ಕಾಗಿ ಸರಳರ? ನಮ್ಮ ಲೆಕ್ಕದಲ್ಲಿ ಹಾಗೆ ಏನು ಸರಳತೆ ಅಂತ ಹೇಳಿದ್ರೆ ಏನೂ ಇಲ್ಲ ಅವರು. ಹಾಗಾಗಿ ಅವರು ಅತ್ಯಂತ ಸರಳರು. ನಿಜವಾಗಿ ಆ ರೀತಿಯ ಸ್ವರೂಪದಲ್ಲಿ ಇರಬೇಕು ಅಂತ ಇದ್ರೆ ಮನಸ್ಸಿನಲ್ಲಿ, ವಚನದಲ್ಲಿ, ಕಾಯದಲ್ಲಿ ಈ ಮೂರರಲ್ಲಿಯೂ ಸರಳರಾಗಿದ್ದಾಗ, ಈ ಮೂರರಲ್ಲಿಯೂ ನೇರವಾಗಿದ್ದಾಗ ಮಾತ್ರ ದಿಗಂಬರತ್ವವನ್ನು ಧಾರಣೆ ಮಾಡಲಿಕ್ಕೆ ಸಾಧ್ಯ ಆಗುವುದು. ಅಂತರಂಗದಲ್ಲಿ ಬೆತ್ತಲಾದಾಗ ಮಾತ್ರ ಬಹಿರಂಗದಲ್ಲಿ ಕೂಡ ಬೆತ್ತಲಾಗಲಿಕ್ಕೆ ಸಾಧ್ಯ ಆಗುವುದು. ಅಂತರಂಗದಲ್ಲಿ ಏನಾದರೂ ವಿಕಾರ ಮುಡಿತು ಅಂತಾದ್ರೆ ಬಹಿರಂಗದಲ್ಲಿ ಸ್ಪಷ್ಟವಾಗಿ ಗೋಚರಕ್ಕೆ ಬರುತ್ತದೆ. ಬೆತ್ತಲಾಗಿ ನಡೆಯುವಂಥದ್ದು ಅಷ್ಟು ಸುಲಭವಲ್ಲ, ದಿಗಂಬರನಾಗಿ ನಡೆಯುವಂಥದ್ದು ಅಷ್ಟು ಸುಲಭ ಅಲ್ಲ. ಏನಾದರೂ ಮನಸ್ಸಿನಲ್ಲಿ ವಿಕಾರ ಮೂಡಿತು ಅಂತಾದ್ರೆ ದೇಹದಲ್ಲಿ ವ್ಯತ್ಯಾಸ ಆಗ್ತದೆ. ನಾವೆಲ್ಲ ಬಟ್ಟೆ ಮೈಗೆ ಹಚ್ಚಿಕೊಂಡು ಮುಚ್ಚಿದ್ದೇವೆ. ಯಾತಕ್ಕೋಸ್ಕರ? ನಮ್ಮ ಮನಸ್ಸಿನಲ್ಲಿರುವಂತಹ ವಿಕಾರಗಳನ್ನು ನಾವು ಮುಚ್ಚಿಕೊಂಡಿರುವಂಥದ್ದು. ನಮಗೆ ದಿಗಂಬರರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಅಷ್ಟೊಂದು ವಿಕಾರಗಳನ್ನು ನಮ್ಮ ಮನಸ್ಸಿನೊಳಗೆ ನಾವು ಇಟ್ಟುಕೊಂಡಿರುವ ಕಾರಣದಿಂದಾಗಿ ಇದರಲ್ಲಿ ಏನಾದರೂ ವಿಕಾರದ ಪ್ರವೃತ್ತಿ ಬಂದಾಗ ದೇಹದಲ್ಲಿ ಬದಲಾವಣೆ ಆಗ್ತದೆ, ಶರೀರದಲ್ಲಿ ಬದಲಾವಣೆ ಆಗ್ತದೆ. ಆದರೆ ನಮ್ಮ ದಿಗಂಬರ ಮುನಿಗಳು ಅಂತರಂಗದಲ್ಲಿ ಅಷ್ಟು ಪರಿಶುದ್ಧರಾಗಿರುವ ಕಾರಣದಿಂದಾಗಿ ದಿಗಂಬರರಾಗಿ ಇಡೀ ದೇಶದಲ್ಲಿ ವಿಹಾರವನ್ನು ಮಾಡ್ತಾರೆ. 18 ವರ್ಷದ ಹುಡುಗಿ ಮುಂದೆ ನಿಂತುಕೊಳ್ಳಿ, 80 ವರ್ಷದ ವೃದ್ಧೆಯರನ್ನು ಮುಂದೆ ನಿಂತುಕೊಳ್ಳಿ,
ಮನಸ್ಸು ಯಾವತ್ತೂ ಕೂಡ ಚಂಚಲವಾಗದೆ ಬದಲಾಗದೆ ಸ್ಥಿರವಾಗಿರುವ ಕಾರಣದಿಂದಾಗಿ ದಿಗಂಬರರಾಗಿ ಇಡೀ ದೇಶದಲ್ಲಿ ವಿಹಾರವನ್ನು ಮಾಡ್ತಾರೆ. ಇದು ನಿಜವಾಗಿರುವಂತಹ ಸಮಾಧರ್ಮ, ಮಾರ್ಗವ ಧರ್ಮ, ಆರ್ಜವ ಧರ್ಮ. ಸ್ವಸ್ಥಾನದಲ್ಲಿ ಸಹಜವಾಗಿರುವಂಥದ್ದು. ಯಾರಾದ್ರೂ ನಮಗೆ ಬೈದ್ರೆ, ಎಷ್ಟೇ ಬೈರಿ ಅಥವಾ ಅವರಿಗೆ ಎಷ್ಟೇ ಉಪಸರ್ಗ ಆಗಲಿ, ತನ್ನ ಅಸ್ತಿತ್ವವನ್ನು ಬಿಟ್ಟುಕೊಡುವುದಿಲ್ಲ. ಸಹಜವಾಗಿ ಇರುವಂಥದ್ದು. ಎಷ್ಟೇ ಶ್ರೀಮಂತಿಗೆ ಬರಲಿ, ಎಷ್ಟೇ ಬಡವರಾಗಲಿ, ನಮ್ಮ ಅಸ್ತಿತ್ವವನ್ನು ನಾವು ಬಿಟ್ಟುಕೊಡದಿದ್ದಾಗ ನಾವು ಯಾವ ರೀತಿಯಲ್ಲಿ ಕೂಡ ಬದುಕಬಹುದು. ಅನೇಕ ರೀತಿಯಲ್ಲಿ ಆತ್ಮಹತ್ಯೆಗಳಾಗ್ತವೆ. ನಮಗೇನು ಅಂತ ಹೇಳಿದ್ರೆ, ಕಷ್ಟ ಬಂದಾಗ ಅದನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ಇಲ್ಲ. ಸುಖ ಬಂದಾಗ ಭೂಮಿಯಲ್ಲಿ ನಿಲ್ಲುವಂತಹ ಶಕ್ತಿ ಕೂಡ ಇಲ್ಲ. ನಾವು ಮೇಲೆ ಕಾಡ್ತೇವೆ. ಹಣ ಬಂದಾಗ ನಾವು ಭೂಮಿ ನಿಲ್ಲುವುದಿಲ್ಲ. ನಮ್ಮ ವಿಚಾರ, ನಮ್ಮ ಯೋಚನೆ, ನಮ್ಮ ಮಾನಕಷಾಯ ಎಲ್ಲ ಕೂಡ ನಮ್ಮ ತಲೆಯಲ್ಲಿ ತಿರುಗಾಡ್ತಾ ಇರ್ತದೆ. ಹಾಗಾಗಿ ಶ್ರೀಮಂತಿಕೆ ಬರಲಿ, ಕಷ್ಟ ಬರಲಿ, ನಾವು ಯಾವತ್ತೂ ಸಹಜ ಸ್ಥಿತಿಯಲ್ಲಿ ಇದ್ದಾಗ, ಹೊಗಳಿಕೆ ಬರಲಿ, ತೆಗಳಿಕೆ ಬರಲಿ, ನಾವು ಯಾವತ್ತೂ ಸಹಜರಾಗಿದ್ದಾಗ ನಮಗೆ ಯಾವುದೇ ರೀತಿಯ ಕಳಂಕಗಳು ಅಥವಾ ನಮ್ಮ ಮೇಲಿನ ಯಾವುದೇ ರೀತಿಯ ಒತ್ತಡಗಳು ನಮ್ಮನ್ನು ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಪ್ರೇರೇಪಣೆ ಕೊಡುವುದಿಲ್ಲ. ಇವತ್ತಿನ ಮಕ್ಕಳು ಆತ್ಮಹತ್ಯೆಗೆ ಶರಣಾಗ್ತಾರೆ. ಯಾಕೆಂತ ಹೇಳಿದ್ರೆ, 10ನೇ ಕ್ಲಾಸಲ್ಲಿ PUC ನನಗೆ ನಾನು ಎಣಿಸಿದಕ್ಕಿಂತ ಮಾರ್ಕ್ ಕಡಿಮೆ ಬಂತು ಅಂತ ಹೇಳಿಕೊಂಡು ಕೇವಲ ಮಾರ್ಕ್ ಮಾತ್ರ ನಮ್ಮ ಜೀವನವನ್ನು ಹೇಳುವಂತಹ ವಿಚಾರ ಮಾಡಿದಾಗ ನಾವು ತಪ್ಪಿದ್ದು ಎಲ್ಲಿ ತಿಳಿದ್ರೆ, ಅವರನ್ನ ಸಣ್ಣನಿಂದ ದೊಡ್ಡವರಾಗುವ ತನಕ ಅವರ ತಲೆಗೆ ಹಚ್ಚಿದ್ದು ನಾವು ಮಾರ್ಕ್ ಮತ್ತು ಇಷ್ಟು ಮಾರ್ಕ್ ತೆಗೆದ್ರೆ ನೀವು ಇಂಥ ಇಷ್ಟು ಹಣವನ್ನು ಸಂಪಾದನೆ ಮಾಡಬಹುದು. ಹಣ ಮತ್ತು ಈ ಮಾರ್ಕ್ ಇಷ್ಟನ್ನು ಮಾತ್ರ ನಾವು ಪರಿಚಯಿಸಿಕೊಟ್ಟದ್ದು. ಅದರ ಜೊತೆಗೆ ನಾವೇನಾದರೂ ಧರ್ಮವನ್ನು ಅವರಿಗೆ ಪರಿಚಯಿಸಿ ಕೊಟ್ಟಿದ್ದಿದ್ರೆ ಅವರು ಇಂತಹ ಕೃತ್ಯಕ್ಕೆ ಯಾವತ್ತೂ ಕೂಡ ಕೈ ಹಾಕುವುದಿಲ್ಲ. ಎಲ್ಲಿ ಹೋದ್ರೂ ಬೇಕಾದ್ರೂ ಅವರು ಬದುಕಬಹುದು. ಎಂತಹ ದುಸ್ಥಿತಿ ಬರಲಿ ಅಥವಾ ಎಷ್ಟೇ ಉತ್ತಮ ಸ್ಥಿತಿಗೆ ಹೋಗಲಿ, ನೆಲವನ್ನು ಬಿಟ್ಟು ತಮ್ಮ ಸ್ಥಿತಿಯನ್ನು ಬಿಟ್ಟು ಅವರು ಬಿಟ್ಟು ಹೋಗುವುದಿಲ್ಲ. ಹಾಗಾಗಿ ಧಾರ್ಮಿಕ ಪಾಠದ ಅವಶ್ಯಕತೆ ನಮ್ಮ ಮಕ್ಕಳಿಗೆ ಯಾತಕ್ಕಾಗಿ ಅಗತ್ಯ ಇದೆ ಅಂತ ಹೇಳಿದ್ರೆ, ನಾವು ಈಗಿನ ಈ ಒಂದು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ಎಷ್ಟು ಮಂದಿ ನಮ್ಮ ಧರ್ಮವನ್ನ ಬಿಟ್ಟು ಹೊರಗೋಗ್ತಾ ಇದ್ದಾರೆ, ಎಷ್ಟು ಮಂದಿ ನಮ್ಮ ಧರ್ಮಕ್ಕೆ ಅಪಚಾರ ಆಗುವಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಕಾರಣ ಏನು? ನಾವು ಅವರಿಗೆ ಹಣವನ್ನು ಸಂಪಾದನೆ ಮಾಡುವ ಹೇಗೆ ಅಂತೇಳಿ ಕಲಿಸಿಕೊಟ್ಟಿದ್ದೇವೆ. ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಪ್ರವೃತ್ತಿಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ನಾವು ಕಲಿಸಿಕೊಟ್ಟಿದ್ದೇವೆ. ಆದರೆ ಧರ್ಮದ ವಿಚಾರವನ್ನು ನಾವು ಯಾವತ್ತೂ ಕೂಡ ಅವರಿಗೆ ಕಿವಿಗೆ ಹಾಕದೇ ಇರುವ ಕಾರಣದಿಂದಾಗಿ ಇಷ್ಟೆಲ್ಲ ಅವಘಡಗಳು ಸಮಾಜದಲ್ಲಿ ನಡೀತಾರೆ. ಹಾಗಾಗಿ ತಂದೆ ತಾಯಿಯ ಜವಾಬ್ದಾರಿಯು ಮಕ್ಕಳ ಮೇಲೆ ಅಷ್ಟೇ ಇದೆ. ಅದರ ಜೊತೆಗೆ ಮಕ್ಕಳಿಗೂ ಕೂಡ ನಮ್ಮ ಧರ್ಮದ ಮೇಲಿನ ಜವಾಬ್ದಾರಿ ಅಷ್ಟೇ ನಾವು ಸಮಾಜದಲ್ಲಿ ಕಾಣಬೇಕಾಗ್ತದೆ. ಯಾರನ್ನು ನಾವು ಒತ್ತಾಯ ಮಾಡಬಾರದು. ಧರ್ಮಕ್ಕೆ ಬನ್ನಿ ಅಂತ ನಾವು ಧರ್ಮದ ವಿಚಾರಗಳಿಗೆ ತೊಡಗಿಸಿಕೊಳ್ಳಿ ಒತ್ತಾಯ ಮಾಡಬಾರದು. ಆಗಲೇ ಹೇಳಿದಂತೆ ಅವರವರ ನೆಲೆಯಲ್ಲಿ ಏನೇನು ಅವರಿಗೆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಬಳಸಿಕೊಳ್ಳಬೇಕು. ಆಗ ತನ್ನಿಂತಾನಾಗೆ ಅವರು ಕೂಡ ಧರ್ಮಗಳಿಗೆ ಜೋಡಣೆ ಆಗ್ತಾರೆ. ಹೀಗೆ ಧಾರ್ಮಿಕ ವಿಚಾರಗಳನ್ನು ನಾವು ಮಾಡ್ತಾ ಹೋದಾಗ ಮಾನಕಷಾಯದಿಂದಾಗಿ ನಾವು ಅನೇಕ ರೀತಿಯಲ್ಲಿ ನಮ್ಮದನ್ನು ನಾವು ಕಳೆದುಕೊಳ್ತೇವೆ. ನಮ್ಮ ಹೆಸರು ಬರಲಿಲ್ಲ, ನಮ್ಮ ಹೆಸರು ಕರೀಲಿಲ್ಲ, ನಮ್ಮ ಹೆಸರನ್ನು ಬರೀಲಿಲ್ಲ. ನಮ್ಮ ಮಾನಕಷಾಯ ಯಾವ ಆಧಾರದಲ್ಲಿ ಇದೆ ಅಂತ ಹೇಳಿದ್ರೆ, ಯಾವುದೋ ಒಂದು ಪರ ವಸ್ತುವನ್ನು ನಂಬಿಕೊಂಡು ನಮ್ಮ ಮಾನಕಷಾಯ ಇರುವಂಥದ್ದು. ನನ್ನಲ್ಲಿ ಇಷ್ಟು ಜ್ಞಾನ ಇದೆ, ಇಷ್ಟು ನಾನು ಶ್ಲೋಕಗಳನ್ನು ಹೇಳ್ತೇನೆ, ನಾನು ಇಷ್ಟು ದೊಡ್ಡ ವಿದ್ವಾಂಸ. ನಾಳೆ ಏನಾದರೂ ತಲೆಗೆ ಪೆಟ್ಟು ಬಿದ್ದರೆ ಬಾಯಲ್ಲಿ ಶ್ಲೋಕ ಹೇಳುವಂತಹ ಪರಿಸ್ಥಿತಿ ಕೂಡ ಬರುವುದಿಲ್ಲ. ನಾಳೆ ಏನಾದರೂ ತಲೆಗೆ ಪೆಟ್ಟು ಬಿದ್ದರೆ ಇದ್ದಂತ ನೆನಪು ಶಕ್ತಿ ಕೂಡ ದೂರ ಆಗಿಬಿಡ್ತದೆ. ಎಲ್ಲಿ ಹೋಯ್ತು ನಮ್ಮ ಆ ವಿದ್ವತ್ತಾಗ? ಎಲ್ಲಿ ಹೋಯ್ತಾಗ ನಮ್ಮ ಜ್ಞಾನ? ನಾವು ಯಾವುದೋ ಪರವಸ್ತುವನ್ನು ಬಳಸಿಕೊಂಡು ನಾನು 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 ಅಂತ ಹೇಳ್ತಾ ಕೂತ್ಕೊಂಡ್ರೆ ಯಾವಾಗ ಪರವಸ್ತು ಕೂಡ ಯಾವತ್ತೂ ನಮ್ಮ ಜೊತೆ ಇರುವಂತದ್ದಲ್ಲ. ಈ ಶರೀರವೇ ನಮ್ಮ ಜೊತೆ ಇರುವುದಿಲ್ಲ. ಆಗ ನಮ್ಮ ಪರಿಸ್ಥಿತಿ ಏನು? ಹಾಗಾಗಿ ನಾವು ಎಷ್ಟೇ ಜ್ಞಾನಿಗಳಾಗಲಿ, ಎಷ್ಟೇ ವಿದ್ವಾಂಸರುಗಳಾಗಲಿ, ಎಷ್ಟೇ ಸಂಪತ್ತು ಬರಲಿ, ಆ ಸಂಪತ್ತು ಕಳೆದು ಹೋದರೆ, ನಮ್ಮ ಕೈಯಿಂದ ದೂರ ಆದರೆ ಯಾರೂ ಕೂಡ ನಮ್ಮ ಹತ್ತಿರ ಇರುವುದಿಲ್ಲ.
ನಮ್ಮಿಂದ ಇಷ್ಟು ಭಾಷಣ ಮಾಡ್ತೇವೆ, ಇಷ್ಟು ಜ್ಞಾನ ಇದೆ ಅಂತ ಹೇಳ್ಕೊಂಡು ನಾವೇನಾದ್ರೂ ಬೀಗಿದ್ರೆ, ಒಂದು ವೇಳೆ ಅದೇನಾದ್ರೂ ಮುಗಿದು ಹೋದ್ರೆ ನಮ್ಮ ಹತ್ತಿರ ಯಾರೂ ಇರುವುದಿಲ್ಲ. ಹಾಗಾಗಿ ನಾವು ಹೇಳುವಂಥದ್ದು ಸಹಜತೆಯಲ್ಲಿ ನಾವು ಯಾವತ್ತೂ ಕೂಡ ಇರಬೇಕು. ಸಹಜತೆಯನ್ನು ಬಿಟ್ಟು ಏನಾದರೂ ನಾವು ದೂರ ಹೋದ್ರೆ ನಾವು ಲಂಘವಿಲ್ಲದ ಹಾಗೆ ನಮಗೆ ಅಂತಹ ಸ್ಥಿತಿ ಬಂದಾಗ ಯಾರೂ ಕೂಡ ನಮ್ಮ ಹತ್ತಿರ ಇರಲಿಕ್ಕಾಗುವುದಿಲ್ಲ. ಹಾಗಾಗಿ ಮಾನ ಕಷಾಯದಿಂದ ರಹಿತರಾದಾಗ ನಾವು ಅತ್ಯಂತ ಸಹಜವಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಬೇರೆ ಬೇರೆ ರೀತಿಯಲ್ಲಿ ನಾವು ಹೆಸರಿಗೋಸ್ಕರ ಏನೆಲ್ಲ ಮಾಡ್ತೇವೆ. ಹೆಸರು ಕೂಡ ನಾವಿಟ್ಟದ್ದಲ್ಲ, ಇದು ಯಾರೋ ಬೇರೆ ಇಟ್ಟದ್ದು. ಆ ಹೆಸರಿಗೋಸ್ಕರ ನಾವು ಏನೇನೋ ಮಾಡ್ತೇವೆ. ಒಂದು ಕಡೆಯಲ್ಲಿ ಹೆಸರು ಹಾಕಬೇಕು ಅಂತೇಳಿ ನಾವು ಹಣವನ್ನ ಕೊಡ್ತೇವೆ. ಇನ್ನೊಂದು ಕಡೆಯಲ್ಲಿ ಯಾವ್ದಾದ್ರು ಕಳ್ಳತನದಲ್ಲಿ ಯಾವ್ದಾದ್ರು ಸಿಕ್ಕಿ ಬಿದ್ರೆ ಹೆಸರು ತೆಗಿಬೇಕು ಅಂತ ಹೇಳಿ ಕೂಡ ಹಣ ಕೊಡ್ತೇವೆ ನಾವು. ಈ ರೀತಿಯ ಪರಿಸ್ಥಿತಿಯಲ್ಲಿ ನಾವಿರೋದು. ಹಾಗಾಗಿ ಯಾವುದೂ ಕೂಡ ಈ ಶರೀರವೇ ನಮ್ಮದ ಅಲ್ಲ ಅಂತ ಹೇಳ್ತಿರುವಾಗ ನಾವು ಪರವಸ್ತುಗಳನ್ನು ನಂಬಿಕೊಂಡು ಅದನ್ನು ಆಧಾರವಾಗಿಟ್ಟುಕೊಂಡು ನಾನು ದೊಡ್ಡವ, ನಾನು ಶ್ರೀಮಂತ, ನಾನು ಜ್ಞಾನಿ ಎನ್ನುವಂತಹ ಮಾತನ್ನು ನಾವು ಮರೆತು ಬಿಡಬೇಕು. ಹಾಗಾಗಿ ನಮ್ಮ ಧರ್ಮ ಹೇಳುವಂಥದ್ದೇ ನಿಜ ಆತ್ಮನಲ್ಲಿ ನಾವು ಯಾವತ್ತೂ ಕೂಡ ಇರಬೇಕು ಅಂತ ಹೇಳಿದ್ರೆ ನಾವು ಸಹಜವಾಗಿರಬೇಕು, ನಾವು ಅತ್ಯಂತ ಮೃದುವಾಗಿರಬೇಕು. ಅವನ ವ್ಯಕ್ತಿತ್ವದಲ್ಲಿ ನಮಗೆ ಎದ್ದು ಕಾಣ್ತದೆ, ಅವನ ಹಾವಭಾವದಲ್ಲಿ ಎದ್ದು ಕಾಣ್ತದೆ, ಅವನ ಮಾತಿನಿಂದ ಎದ್ದು ಕಾಣ್ತದೆ. ಇದೆಲ್ಲವೂ ಕೂಡ ಅಂತರಂಗದ ಪರಿಣಾಮಗಳು ಏನಿದೆಯೋ ಅದಕ್ಕೆ ತಕ್ಕಂತೆ ಆಯಾಯ ವ್ಯಕ್ತಿಯ ಮಾತು, ಚರ್ಯೆ, ಆಚರಣೆ, ಸ್ವರೂಪ ಎಲ್ಲವೂ ನಮಗೆ ಕಾಣುವಂಥದ್ದು. ಇವತ್ತು ಶೌಚ ಧರ್ಮದ ಆಚರಣೆಯನ್ನು ನಾವು ಪ್ರತಿಯೊಬ್ಬರು ಮಾಡ್ತಿದ್ದೇವೆ. ವರ್ಷ ಇಡೀ ನಾವು 3 ಬಾರಿ ದಶಲಕ್ಷಣ ಪರ್ವ ಬರ್ತದೆ. ಅದನ್ನು ನಾವು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡುವ ಈ ದಶಲಕ್ಷಣ ಪರ್ವ. ಹಾಗಾದ್ರೆ ಈ 10 ದಿವಸಕ್ಕೆ ಮಾತ್ರ ಸೀಮಿತವ? ಖಂಡಿತವಾಗಿ ಈ ಧರ್ಮ ಎನ್ನುವಂಥದ್ದು ಯಾವತ್ತೂ ನಮ್ಮ ಜೊತೆ ಪ್ರತಿನಿತ್ಯವೂ ಇರುವಂಥದ್ದು. ಆದ್ರೆ ಅದನ್ನು ಜ್ಞಾಪಿಸುವಂತ, ನೆನಪಿಸಿಕೊಳ್ಳುವಂತಹ ಕೆಲಸ ಈ ಭಾದ್ರಪದ ಮಾಸದಲ್ಲಿ ಬರುವಂತಹ ಈ ಒಂದು ಪರ್ವ ಕಾಲದಲ್ಲಿ ನಾವು ಮಾಡ್ತೇವೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಪರ್ವ ಕಾಲದಲ್ಲಿ ಮಾಡಿದಂತಹ ಯಾವುದೇ ಆಚರಣೆಯ ಕ್ರಿಯೆಗಳಿರಬಹುದು, ಪರ್ವ ಕಾಲದಲ್ಲಿ ಮಾಡಿದಂತಹ ಯಾವುದೇ ಸಂಕಲ್ಪಗಳಿರ್ಬೋದು, ಇದು ಯಾವತ್ತೂ ಕೂಡ ಈ ಸಂಕಲ್ಪದಲ್ಲಿ ಸೋಲಾಗುವುದಿಲ್ಲ. ಈ ಪರ್ವಕಾಲದಲ್ಲಿ ಮಾಡಿದಂತ ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ನಾವೇನಾದ್ರೂ ಕೈ ಹಾಕಿದ್ರೆ ಅದು ಯಾವತ್ತೂ ಕೂಡ ಆ ಕೆಲಸಕ್ಕೆ ಸೋಲಾಗುವುದಿಲ್ಲ. ಅದಕ್ಕೋಸ್ಕರ ಯಾತಕ್ಕೋಸ್ಕರ ಸೋಲಾಗುವುದಿಲ್ಲ ಅಂತ ಹೇಳಿದ್ರೆ, ನಾವು ಅತ್ಯಂತ ಪ್ರಫುಲ್ಲಿತವಾಗಿರುವಂತಹ ಮನಸ್ಸಿನಿಂದ, ಅತ್ಯಂತ ಶುದ್ಧವಾದಂತಹ ಮನಸ್ಸಿನಿಂದ ಆ ಸಂಕಲ್ಪವನ್ನು ಮಾಡುವುದು. ಯಾಕೆ? ನಾವು ಅಂತಹ ಪರ್ವಕಾಲದಲ್ಲಿ ಇದ್ದೇವೆ, ಅಂತಹ ಆಚರಣೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಿದ್ದೇವೆ. ಹಾಗಾಗಿ ನಮ್ಮ ಯೋಚನೆಗಳು ಕೂಡ ಅಷ್ಟೇ ಪರಿಶುದ್ಧವಾಗಿರ್ತದೆ. ಯಾರ ಯೋಚನೆ ಶುದ್ಧವಾಗಿರ್ತದೋ, ಯಾರ ಮನಸ್ಸು ಶುದ್ಧವಾಗಿರ್ತದೋ ಅವರಿಂದ ವಚನಗಳು ಕೂಡ ಶುದ್ಧವಾಗಿ ಹೊರಗೆ ಬರ್ತದೆ ಮತ್ತು ಅವರು ಮಾಡುವಂತಹ ಕೆಲಸವು ಕೂಡ ಅಷ್ಟೇ ಪರಿಶುದ್ಧವಾಗಿರ್ತದೆ. ಅದಕ್ಕೋಸ್ಕರವಾಗಿ ಮನ ವಚನ ಕಾಯದ ಸರಳತೆ, ನೇರಾನೇರತೆಯನ್ನು ನಾವು ಈ ಪರ್ವಕಾಲದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ದಶಲಕ್ಷಣ ಧರ್ಮವನ್ನು ನಾವು ಕೇವಲ 10 ದಿನಕ್ಕೋಸ್ಕರವಾಗಿ ಮಾತ್ರ ನಾವು ಮುಖ್ಯವಾಗಿರಿಸುವುದಲ್ಲ, ಬದಲಾಗಿ ಇದು ಜೀವನ ಪರ್ಯಂತ ನಮಗೆ ಪ್ರತಿ ಬಾರಿಯೂ ಸಹಕಾರಿ ಆಗುವಂಥದ್ದು. ಉತ್ತಮ ಶೌಚ ಧರ್ಮದ ವಿಚಾರ ನೋಡಿದಾಗ, ಶೌಚ ಧರ್ಮ ಸಾಮಾನ್ಯವಾಗಿ ಶೌಚ ಅಂತ ಹೇಳಿದ್ರೆ ನಾವು ದಿನಕ್ಕೆ 2 ಬಾರಿ 3 ಬಾರಿ ಸ್ನಾನ ಮಾಡಿದ್ರೆ ನಾನು ಬಹಳ ಶುದ್ಧಿಯಾಗಿದ್ದೇನೆ, ಶುಚಿಯಾಗಿದ್ದೇನೆ. ಅಥವಾ ನಮ್ಮಲ್ಲಿ ಆಹಾರ ದಾನಕ್ಕೆ ಬರುವಾಗ ಮಡಿ ತರುವುದಿಲ್ಲ, ಮನೆಗಳಿಗೆ ಆಹಾರ ಕೊಡ್ಲಿಕ್ಕೆ ಅಂತ ಹೇಳಿ ಬರ್ತಾರೆ. ಮಡಿಯಲ್ಲಿ ಇದ್ದೇನೆ ನಾನು. ಮಡಿ ಅಂತ ಹೇಳಿದ್ರೆ ನನ್ನ ಬಟ್ಟೆಯನ್ನು ನಾನು ಮನೆಯಲ್ಲಿ ಒದ್ದಿದ್ದೇನೆ, ಮಡಿಯಲ್ಲಿದೆ ಅಂತ ಹೇಳಿ ಅರ್ಥ. ಮಡಿ ಅಷ್ಟು ಮಾತ್ರವ? ಮನೆಗಳಿಗೆ ಆಹಾರ ದಾನವನ್ನು ನಾವು ಮಾಡುವಾಗ ಹೇಳ್ತೇವೆ, ಮನ ಶುದ್ಧ ಇದೆ, ವಚನ ಶುದ್ಧ ಇದೆ, ಕಾಯ ಶುದ್ಧ ಇದೆ. ಮನ ವಚನ ಕಾಯ ಕೇವಲ ಬಾಹ್ಯದ ಶರೀರ ಮಾತ್ರ ಶುದ್ಧ ಅಲ್ಲ, ಮನಸ್ಸು ಶುದ್ಧವಾಗಿರಬೇಕು, ವಚನವೂ ಶುದ್ಧವಾಗಿರಬೇಕು ಮತ್ತು ಕಾಯವೂ ಶುದ್ಧವಾಗಿರಬೇಕು. ಈ 3 ಶುದ್ಧವಾಗಿದ್ದಾಗ ಮಾತ್ರ ನಾವು ನೀಡಿದಂತ ಮನೆಗಳಿಗೆ ನೀಡಿದಂತ ಆಹಾರ ಅದು ಪರಿಶುದ್ಧವಾಗಿರ್ತದೆ ಮತ್ತು ಅದನ್ನು ಯಾರು ಸ್ವೀಕರಿಸ್ತಾರೆ
ಯಾವ ಮನೆಗಳು ಸ್ವೀಕರಿಸ್ತಾರೋ ಅವರು ಕೂಡ ಅತ್ಯಂತ ಪರಿಶುದ್ಧರಾಗ್ತಾರೆ. ನಾವು ಸಾಮಾನ್ಯವಾಗಿ ಹೇಳುವುದಿಲ್ಲ, ಆ ಮನೆಗಳಿಗೆ ಕೋಪ ತುಂಬಾ ಜಾಸ್ತಿ. ಬೇರೆ ಇಲ್ಲಿ ಉತ್ತರದಲ್ಲಿ ಬಹಳ ಸರಿಯಾಗಿ ಇಲ್ಲಿ ಬಂದಾಗ ಹಾಳಾಗಿ ಹೋಗಿ ಇಲ್ಲಿ ಬಂದು ಕೆಟ್ಟೋದ್ರು. ಅವ್ರು ಸುಮ್ಮನೆ ಕೆಡುವುದಲ್ಲ, ಕೆಟ್ಟಿದ್ದು ಯಾರಿಂದ? ನಮ್ಮಿಂದಲೇ ಕೆಟ್ಟಿದ್ದು. ನಾವು ಕೊಡುವಂತ ಆಹಾರ ಎಷ್ಟು ಪರಿಶುದ್ಧ ಆಗಿದೆ, ನಾವು ಕೊಡುವಾಗ ಎಷ್ಟು ಶುದ್ಧ ಮನಸ್ಸಿನಿಂದ ಆಹಾರ ಕೊಡ್ತೇವೆ. ಅಯ್ಯೋ ದೇವರೇ, ಇವರು ಬಂದ್ರಲ್ಲ, ಒಂದು ವಾರ 10 ದಿವಸ ಇವರಿಗೆ ಆಹಾರ ಮಾಡಿ ಕೊಡಬೇಕಲ್ಲ, ಈ ರೀತಿಯ ಮನಸ್ಸಿನಲ್ಲಿ ವಿಚಾರ ಇಟ್ಟುಕೊಂಡು ನಾವೇನಾದ್ರೂ ಆಹಾರವನ್ನು ಕೊಟ್ಟರೆ, ಅಥವಾ ಇದಲ್ಲದೆ ಬೇರೆ ಬೇರೆ ರೀತಿಯ ನಮ್ಮಲ್ಲಿ ಬರುವಂತಹ ವಿಕಾರಗಳನ್ನು ಇಟ್ಟುಕೊಂಡು ನಾವೇನಾದ್ರೂ ಆಹಾರವನ್ನು ಕೊಟ್ಟರೆ, ನೀವು ಹೇಳಿ ಸ್ವೀಕರಿಸಿದಂತಹ ಮನುಷ್ಯನ ಬುದ್ಧಿ ಹೇಗಾಗುವುದು? ಅದೇ ಪರಿಣಾಮಗಳು ಮನೆಗಳ ಮೇಲೆ ಬೀಳುವಂಥದ್ದು. ನಮ್ಮಲ್ಲಿ ವ್ಯಾಪಾರದ ಬುದ್ಧಿ ಪ್ರತಿ ಕ್ಷಣವಿರುತ್ತದೆ. ಏನಾದ್ರೂ ಮಾತಾಡ್ಲಿಕ್ಕಿದ್ರೆ, ಏನಾದ್ರೂ ಕೆಲಸ ಮಾಡ್ಲಿಕ್ಕಿದ್ರೆ, ಎಲ್ಲಿಗಾದ್ರೂ ಹೋಗ್ಲಿಕ್ಕಿದ್ರೆ ಯೋಚನೆ ಏನು? ಇದಕ್ಕೆ ನನಗೇನಾದ್ರೂ ಇದರಿಂದ ಲಾಭ ಆಗ್ತದ ಇಲ್ವಾ ಅಷ್ಟಿಟ್ಕೊಂಡೇ ನಾವು ಹೋಗುದು, ಇಲ್ಲಾದ್ರೂ ಹೋಗುದಿಲ್ಲ. ಈ ಮನಸ್ಥಿತಿ ಯಾಕೆ ಬಂತು? ನಾವು ತಿನ್ನುವಂತ ಆಹಾರವು ಅಲ್ಲಿಂದ ಬರುವಂಥದ್ದು. ಎಲ್ಲಿಂದ? ಹೋಟ್ಲಲ್ಲಿ ತಿಂತೇವೆ. ಹೋಟ್ಲಲ್ಲಿ ತಿನ್ನುವನು ಯಾವ ಆಧಾರದಲ್ಲಿ ಇಟ್ಕೊಂಡು ನಮಗೆ ಆಹಾರ ಕೊಡ್ತಾನೆ? ಇವತ್ತು ತಿಂದಷ್ಟು ನಮಗೆ ಹಣ ಬರ್ತದೆ. ಅವ ತಯಾರು ಮಾಡುವುದು ಕೂಡ ಹಣ ಸಂಪಾದನೆ ಮಾಡಬೇಕು ಎನ್ನುವ ಉದ್ದೇಶ ಇಟ್ಕೊಂಡೇ ಹೋಟೆಲಲ್ಲಿ ಬೇರೆ ಬೇರೆ ರೀತಿಯ ಪಕ್ವಾನ್ನಗಳನ್ನು ತಯಾರು ಮಾಡ್ತಾರೆ. ಮನಸ್ಸಿನಲ್ಲಿ ಇದ್ದಂಥದ್ದೇನು ತಯಾರು ಮಾಡುವಾಗ ಹಣ ಸಂಪಾದನೆ ಮಾಡಬೇಕು. ತಿನ್ನಂತ ನಮ್ಮ ಮನಸ್ಸಿನಲ್ಲಿ ಬರುವುದೇನು? ಅದನ್ನ ತಿನ್ನು ನಾವು ಎಲ್ಲಿ ಹೋದ್ರೂ ಕೂಡ ನಮ್ಮ ಯೋಚನೆ ಅಷ್ಟು ಏನು? ಏನಾದರೂ ಲಾಭ ಆಗಬೇಕು, ಇಲ್ಲದ್ರೆ ನಾವು ಹೋಗ್ಲಿಕ್ಕಿಲ್ಲ. ಈ ರೀತಿಯ ಮನಸ್ಥಿತಿ ಇದು ವೈಜ್ಞಾನಿಕವಾಗಿ ಕೂಡ ಇರುವಂಥದ್ದು. ಧಾರ್ಮಿಕವಾಗಿ ನಾವು ಎಲ್ಲ ಚಿಂತನೆಗಳನ್ನು ಮಾಡುವುದಿಲ್ಲ, ವೈಜ್ಞಾನಿಕವಾಗಿ ಕೂಡ ಇದೇ ರೀತಿ ನಮ್ಮ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಈ ಮನಸ್ಥಿತಿಯ ಕಾರಣದಿಂದಾಗಿ ನಾವು ಲೋಭಿಗಳಾಗಿದ್ದೇವೆ. ಈ ಲೋಭದಿಂದ ದೂರ ಆಗುವಂಥದ್ದು ಯಾವುದು? ಶೌಚದ. ಕೇವಲ ಶರೀರದ ಕೊಳೆಯನ್ನು ತೆಗೆಯುವಂಥದ್ದು ಶೌಚ ಅಲ್ಲ, ಬಾಹ್ಯದಲ್ಲಿರುವಂತಹ ವಸ್ತುಗಳನ್ನು ನಾವು ಶುದ್ಧ ಮಾಡುವುದು ಶೌಚ ಅಲ್ಲ, ಬದಲಾಗಿ ಅಂತರಂಗದ ಶೌಚ. ಇದನ್ನು ಬಹಳ ಮುಖ್ಯವಾಗಿ ಹೇಳ್ತಾರೆ. ನಮ್ಮ ದಶಲಕ್ಷಣ ಪರ್ವದಲ್ಲಿ ಬೇರೆಲ್ಲ ಪರ್ವಗಳನ್ನು ನೀವು ಗಮನಿಸಬಹುದು, ಬೇರೆ ಎಲ್ಲ ಹಬ್ಬ ಹರಿದಿನಗಳು ನೀವು ಕಾಣಬಹುದು. ಏನಿರ್ತದೆ? ಹೊಸ ಬಟ್ಟೆ ಹಾಕೊಳ್ಳುವಂಥದ್ದು, ಬೇರೆ ಬೇರೆ ರೀತಿಯ ಮೃಷ್ಟಾನ್ನ ಭೋಜನ ಮಾಡುವಂಥದ್ದು, ಇದನ್ನೆಲ್ಲ ಆಚರಣೆ ಮಾಡ್ತಾರೆ. ಆದರೆ ಈ ದಶಲಕ್ಷಣದಲ್ಲಿ ಯಾವ ವ್ಯಕ್ತಿಯ ಪೂಜೆಯೂ ಇಲ್ಲ. ನಾವು ವ್ಯಕ್ತಿಯನ್ನ ಪೂಜೆ ಮಾಡುವವರಲ್ಲ, ಬದಲಾಗಿ ಆ ವ್ಯಕ್ತಿಯ ಗುಣಗಳನ್ನ ಪೂಜೆ ಮಾಡುವವರು. ಈ ದಶಲಕ್ಷಣದಲ್ಲಿ ಎಲ್ಲಿ ಕೂಡ ತೀರ್ಥಂಕರರ ಪೂಜೆ ಇಲ್ಲ, ಬದಲಾಗಿರುವಂಥದ್ದೇನು? ಆಯಾಯ ಗುಣಗಳ ಪೂಜೆ. ಒಬ್ಬ ಕಳ್ಳನಲ್ಲಿ 100 ಗುಣದಲ್ಲಿ 99 ಕೆಟ್ಟ ಗುಣಗಳಿದ್ದು ಒಂದು ಒಳ್ಳೆಯ ಗುಣ ಇದ್ರೆ ಆ ಒಳ್ಳೆಯ ಗುಣಕ್ಕೆ ನಾವು ಗೌರವ ಕೊಡುವವರು, ಆ ಒಳ್ಳೆಯ ಗುಣಕ್ಕೆ ನಾವು ಬೆಂಬಲ ಕೊಡುವವರು. ನೋಡಿ, ಆ ಒಬ್ಬ ಕಳ್ಳನಿಗೆ ಏನಾದರೂ 99 ಗುಣದಲ್ಲಿ ಒಂದು ಒಳ್ಳೆಯ ಗುಣ ಇದ್ರೆ ಆ ಒಂದು ಒಳ್ಳೆಯ ಗುಣವನ್ನು ಅವನ ಮುಂದೆ ಹೊಗಳಿ ಅಂತೇನೆ. 1ರಿಂದ 2, 2ರಿಂದ 3, 3ರಿಂದ 100 ಕೂಡ ಸರಿಯಾಗ್ತದೆ. ನಾವು ಗೌರವ ಕೊಡಬೇಕಾಗಿರುವುದು ಯಾವುದಕ್ಕೆ? ಆ ಒಂದು ಒಳ್ಳೆಯ ಗುಣಕ್ಕೆ. ಒಂದು ಒಳ್ಳೆಯ ಗುಣಕ್ಕೆ ನಾವು ಗೌರವ ಕೊಟ್ಟಾಗ ಆ ವ್ಯಕ್ತಿ ತನ್ನಿಂದ ತಾನಾಗಿ ಬದಲಾಗ್ತಾನೆ. ಅವರಲ್ಲಿರುವಂತಹ 100 ಗುಣಗಳು ಕೂಡ ಒಳ್ಳೆಯದಾಗಿ ಪರಿವರ್ತನೆ ಆಗ್ತದೆ. ಇದು ನಮ್ಮ ಧರ್ಮದ ಮೂಲ ತತ್ವ. ನಾವು ಗುಣದ ಆರಾಧಕರು, ಗುಣದ ಪೂಜಕರು, ಗುಣವನ್ನ ಗೌರವಿಸುವರು ಹೊರತು ಯಾವುದೇ ವ್ಯಕ್ತಿಯಲ್ಲಿ ಸಂಪತ್ತಿದೆ, ಯಾವುದೇ ವ್ಯಕ್ತಿಯಲ್ಲಿ ವೈಭವ ಇದೆ, ಅದಕ್ಕೆ ಎಲ್ಲೂ ಕೂಡ ನಾವು ಮಾನ್ಯತೆಯನ್ನು ಕೊಟ್ಟಿಲ್ಲ. ಸಾಕ್ಷಾತ್ ತೀರ್ಥಂಕರರಿಗೆ ಕೂಡ ತೀರ್ಥಂಕರ ನಾವು ಪೂಜೆ ಮಾಡ್ತೇವೆ ಅಂತ ಹೇಳಿದ್ರೆ ಅವರು ಸಮವಸನದಲ್ಲಿ ಆ ಎಲ್ಲ ಸ್ವರ್ಗದ ವೈಭವಗಳನ್ನು ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ಹೇಳುವಂತಹ ಕಾರಣಕ್ಕಾಗಿ ನಾವು ಅವರನ್ನು ಪೂಜಿಸುವುದಾ? ಖಂಡಿತವಾಗಿಯೂ ಅಲ್ಲ. ಬದಲಾಗಿ ಅಷ್ಟೆಲ್ಲ ವೈಭವಗಳಿದ್ರೂ ಕೂಡ ಅದಕ್ಕೆ ಯಾವುದನ್ನು ಕೂಡ ಸೋಕದೆ 4 ಅಂಗುಲ ಮೇಲೆ ಸ್ಥಿರವಾಗಿ ನಿಂತಿದ್ದಾರೆ, ತನ್ನಲ್ಲಿ ತಾನು ಸಹಜವಾಗಿ ನಿಂತಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಅವರನ್ನು ಪೂಜಿಸುವುದು ಹೊರತು ಅವರಲ್ಲಿ ವೈಭವ ಇದೆ, ಸಂಪತ್ತಿದೆ ಎನ್ನುವಂತಹ ಕಾರಣಕ್ಕಾಗಿ ಖಂಡಿತವಾಗಿಯೂ ಅಲ್ಲ. ವೈಭವ ಎಲ್ಲವನ್ನು ಕೂಡ ನಾವು ನೋಡ್ತೇವೆ. ತೀರ್ಥಂಕರರ ಪರಿಚಯ ಆಗುವುದೇ ಅವರ ಬಾಹ್ಯದ ವೈಭವದಿಂದ. ಸಮವಸರಣದ ಆ ವೈಭವವನ್ನು ನೋಡಿದಾಗಲೇ ಇವರು ತೀರ್ಥಂಕರರು.
ಮುನಿಗಳ ಪರಿಚಯ ಆಗುವುದು ಬಾಹ್ಯದ ವೈಭವದಿಂದಲ್ಲ, ಬದಲಾಗಿ ಸುತ್ತಲೂ ಏನು ಇಲ್ಲದಿದ್ದಾಗ ತ್ಯಾಗಿಗಳ ಪರಿಚಯ ಆಗ್ತದೆ. ಅಂತಹ ತ್ಯಾಗಿಗಳನ್ನು, ಅಂತಹ ಗುರುಗಳನ್ನು ನಾವು, ಅವರ ಗುಣಗಳನ್ನು ನಾವು ಆರಾಧಿಸುವಂಥದ್ದು. ಹಾಗಾಗಿ ಲೋಭದ ಎಲ್ಲಿ ಮಾಯೆ ದೂರವಾಗಿರ್ತದೋ ಅಲ್ಲಿ ನಾವು ಶೌಚ ಧರ್ಮದಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಲೋಭ ಅಂತ ಹೇಳಿದಾಗ ನಮಗೆ ಸಾಮಾನ್ಯವಾಗಿ ಮಾತು ಬರುವುದು ಯಾವುದು ಅಂತ ಹೇಳಿದ್ರೆ ಹಣದ ವಿಚಾರ. ಹಣ ಅಂತ ಹೇಳಿದ್ರೆ ಹಣ ಹೆಚ್ಚೇನಾದ್ರೂ ಖರ್ಚು ಮಾಡದಿದ್ರೆ ಹೇಳ್ತಾರೆ ಅವನು ತುಂಬಾ ಲೋಭಿಯವ, ಕಂಜೂಸವ ಅಂತ ಹೇಳ್ತಾರೆ. ಹಣದ ವಿಚಾರ ಇಟ್ಕೊಂಡೆ ನಾವು ಲೋಭದ ವಿಚಾರವನ್ನು ಮಾತಾಡ್ತೇವೆ. ಹಾಗಾದ್ರೆ ಲೋಭ ಅಂತ ಹೇಳುವುದನ್ನು ನಾವು ಹಣದಲ್ಲಿ ತೂಕ ಮಾಡುವುದಾದ್ರೆ ಅತಿ ಹೆಚ್ಚು ಲೋಭ ಇರುವಂತದ್ದಲ್ಲಿ ಸ್ವರ್ಗದಲ್ಲಿ ದೇವತೆಗಳಿಗೆ ಅತ್ಯಂತ ಹೆಚ್ಚು ಲೋಭ ಇರ್ತದೆ. ನಾವು ಹೇಳ್ಬೋದು ಸ್ವರ್ಗದಲ್ಲಿ ಸುಖ ಇದೆ ಸುಖ ಇದೆ ಅಂತ. ನಿಜವಾಗಿಯೂ ಅತ್ಯಂತ ಸುಖಿಗಳು ಯಾರು ಮನುಷ್ಯರು ನಾವೇ. ಇವತ್ತೊಂದು ಕೆಲಸ ಏನಾದ್ರು ಮಾಡ್ತಾ ಇದ್ದೇವೆ, ನಾವು ಕೆಲಸದಲ್ಲಿ ಸ್ವಲ್ಪ ಬೋರ್ ಆಯ್ತು, ಇದು ಕೆಲಸ ಬೇಡ ಅಂತ ಆಯ್ತು, ಅದನ್ನು ಬಿಟ್ಟು ಬೇರೆ ಕೆಲಸವನ್ನು ನಾವು ಹಿಡಿಯುವುದಿಲ್ಲ. ಒಂದು ಮನೆಯಲ್ಲಿ ಕುಳಿತು ಸಾಕಾಗಿ ಹೋಯ್ತು, ಇನ್ನೊಂದು ಮನೆ ಕಟ್ಟಿ ಮನೆ ತೆಗೆದುಕೊಂಡು ಅಲ್ಲಿ ಇರಬಹುದು, ಸ್ವರ್ಗದಲ್ಲಿ ಆಗಲ್ಲ. ಅಥವಾ ಈ ಜೀವನವೇ ಜಿಗುಪ್ಸೆ ಬಂತು, ಆತ್ಮಹತ್ಯೆ ಮಾಡಿಕೊಂಡವರು ಪ್ರಾಣ ಬಿಡುವುದು. ಮನುಷ್ಯರಿಗೆ ಅವಕಾಶ ಉಂಟು, ದೇವತೆಗಳಿಗೆ ಹಾಗಲ್ಲ. ಒಂದು ಬಾರಿ ಏನು ಇಲ್ಲಿಂದ ಪುಣ್ಯ ಗಳಿಸಿ ಹೋಗಿದ್ದಾನೋ ಆ ಪುಣ್ಯವನ್ನು ಪಡೆದು ಎಲ್ಲೆಲ್ಲಿ ಯಾವ ಹಂತದಲ್ಲಿ ದೇವತೆಯಾಗಿ ಜನಿಸಿದ್ದಾನೋ, ಹುಟ್ಟಿದ ನಂತರ ಸಾಯುವವರೆಗೆ ಗೇಟ್ ಕೀಪರ್ ಆದ್ರೆ, ದ್ವಾರಪಾಲಕನಾಗಿದ್ರೆ ಜೀವನ ಪರ್ಯಂತ ದ್ವಾರಪಾಲಕನಾಗೇ ಇರಬೇಕು. ನನಗೆ ಈ ಕೆಲಸ ಬೇಡ, ಬೇರೆ ಕೆಲಸಕ್ಕೆ ಹೋಗ್ತೇನೆ ಅಂತ ಅಲ್ಲಿ ಅವಕಾಶ ಇಲ್ಲ. ಅದೇ ರೀತಿಯಲ್ಲಿ ಲೋಭದ ವಿಚಾರ ನೋಡಿದಾಗ ಸೌಧರ್ಮೇಂದ್ರನ ವೈಭವವನ್ನು ನೋಡಿ ಉಳಿದಂತಹ ದೇವತೆಗಳಿಗೂ ಕೂಡ ಅತ್ಯಂತ ಹೆಚ್ಚು ಲೋಭ ಕಷಾಯ ಕೊಡ್ತಾರೆ. ಅಯ್ಯೋ ನನಗಿಲ್ವೇ, ನನಗೆ ಬೇಕಿತ್ತಲ್ಲ ಅಂತ ಹೇಳಿ ಲೋಭ ಮಾನಕ ಕಷಾಯವನ್ನು ಇಟ್ಕೊಳ್ಳೋದಷ್ಟೇ ಬಿಟ್ರೆ ಯಾವತ್ತೂ ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅತ್ಯಂತ ಹೆಚ್ಚು ಲೋಭಿಗಳಿರುವುದು ಎಲ್ಲಿ? ಸ್ವರ್ಗದಲ್ಲಿ. ನಾವು ಲೋಭಿಗಳು ಅಂತ ಹೇಳಿ ಯಾರನ್ನ ಕರೀತೇವೆ? ಯಾರು ಹಣದ ಆಸೆಗೆ ಒಳಗಾಗ್ತಾರೆ ಅವರನ್ನು ನಾವು ಲೋಭಿಗಳು ಅಂತ ಹೇಳಿ ಕರೀತೇವೆ. ಹಾಗಾದ್ರೆ ದೇವತೆಗಳು ಯಾರು? ಅಲ್ಲಿ ಹಣದ ವಿಚಾರವೇ ಇಲ್ಲ, ಹಣಕಾಸಿನ ವ್ಯವಹಾರವೇ ಇಲ್ಲ, ಅಲ್ಲಿ ಅವರು ನಾವು ಲೋಭಿಗಳು ಅಂತ ಹೇಳಿ ಕರೀತೇವೆ. ಅಂದ್ರೆ ಅರ್ಥ ನಿಜವಾಗಿಯೂ ಹಣದಲ್ಲಿ ಲೋಭ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಹಣದಲ್ಲಿ ಲೋಭ ಖಂಡಿತವಾಗಿಯೂ ಇಲ್ಲ. ನೀವು ಅಮೆರಿಕದ ಹಣವನ್ನು ಇಲ್ಲೇನಾದ್ರೂ ಚಲಾಯಿಸಲಿಕ್ಕೆ ನೋಡಿದ್ರೆ ಅದಕ್ಕೆ ಬೆಲೆ ಇದೆಯಾ? ಖಂಡಿತವಾಗಿಯೂ ಬೆಲೆ ಇಲ್ಲ. ಅಥವಾ 1,000ದ ನೋಟನ್ನು ಈಗೇನಾದ್ರೂ ಚಲಾಯಿಸಿದ್ರೆ ಅದಕ್ಕೆ ಬೆಲೆ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಯಾಕೆ? ಅದು ತನ್ನ ಬೆಲೆಯನ್ನು ಕಳೆದುಕೊಂಡಿದೆ. ಅಂದ್ರೆ ಅರ್ಥ ಲೋಭ ಎನ್ನುವಂಥದ್ದು ಹಣದಲ್ಲಿ ಇರುವುದಲ್ಲ, ಬದಲಾಗಿ ಆ ಹಣದಿಂದ ನಾವು ಯಾವ ಯಾವ ವಸ್ತುಗಳನ್ನ ಪಡ್ಕೊಳ್ತೇವೆ ನೋಡಿ, ಅದರಲ್ಲಿ ನಮಗೆ ಲೋಭ ಇದೆ. ಶ್ರೀಮಂತಿಕೆ ಎನ್ನುವಂಥದ್ದು ಬರುವುದು ಈ ಹಣವನ್ನ ಬಳಸಿಕೊಂಡು ನಾವು ಅದನ್ನ ಬೇರೆ ಬೇರೆ ವಸ್ತುಗಳಿಗೆ, ಯಾವ ವಸ್ತುಗಳಿಗೆ, ನನ್ನ ಈ ಶರೀರಕ್ಕೆ ಯಾವುದು ಸುಖ ಕೊಡ್ತದೋ ಆ ಸುಖ ಕೊಡುವಂತ ವಸ್ತುಗಳನ್ನು ನಾವು ಖರೀದಿ ಮಾಡ್ತೇವಲ್ಲ, ಆ ವಸ್ತುಗಳಲ್ಲಿ ನಮಗೆ ಲೋಭ ಇರುವಂಥದ್ದು. ಹಾಗಾಗಿ ಹಣದ ವಿಚಾರ ನಾವು ಲೋಭಕ್ಕೆ ಅಂತ ಹೇಳಿ ಬಳಸಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ನೀವು ಪ್ರಾಣಿಗಳಿಗೆ ಯಾವ ರೀತಿಯಲ್ಲಿ ಲೋಭ ಇದೆ? ಪ್ರಾಣಿಗಳಿಗೂ ನೀವು ಉದಾಹರಣೆ ನೋಡುವುದಾದ್ರೆ, ಒಂದು ಹಣದ ರಾಶಿಯನ್ನು ಹಾಕಿ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಒಂದು ಹುಲ್ಲಿನ ರಾಶಿಯನ್ನು ಹಾಕಿ ಒಂದು ದನವನ್ನ ಬಿಟ್ರೆ ಆ ದನ ಏನು ಮಾಡ್ತದೆ? ಆ ಹಣದ ರಾಶಿಯನ್ನು ತೊಳೆದುಕೊಂಡು ಕಾಲಡಿಗೆ ಹಾಕಿಕೊಂಡು ಹುಲ್ಲಿನ ರಾಶಿಗಳಿಗೆ ಹೋಗ್ತದೆ. ಅಂದ್ರೆ ಅರ್ಥ ಏನು? ಆ ಹಣಕ್ಕೆ ಹುಲ್ಲಿನಷ್ಟು ಕೂಡ ಬೆಲೆ ಇಲ್ಲ. ಹಣಕ್ಕೆ ಹುಲ್ಲಿನಷ್ಟು ಕೂಡ ಬೆಲೆ ಇಲ್ಲ. ಇನ್ನೊಂದು ಸೂಕ್ಷ್ಮ ವಿಚಾರ, ಎಲ್ಲಿ ಭೂಮಿಯೊಳಗೆ ಧನ ಅಡಗಿದೆಯೋ, ಹಣ ಅಡಗಿದೆಯೋ, ಕೊಪ್ಪರಿಗೆ ಇದೆಯೋ, ಅಲ್ಲಿ ಹುಲ್ಲು ಕೂಡ ಬೆಳೆಯುವುದು.
ಇನ್ನಷ್ಟು ಬೆಲೆ ಇಲ್ಲ ಅದಕ್ಕೆ. ನನಗೆ ಹೇಳಿ ಇನ್ನು ಎಲ್ಲಿ ಹುಲ್ಲಿಲ್ಲೋ ಅಲ್ಲಿ ಹೋಗಿ ನಾವು ಅಗೆಯುವುದು ಬೇಡ ಅಂದ್ರೆ ಇದು ಸಾಮಾನ್ಯವಾದಂತ ಒಂದು ಸ್ವರೂಪ ಇದೆ. ಎಲ್ಲಿ ಭೂಮಿಯಲ್ಲಿ ಧನ ಅಡಗಿದೆಯೋ ಅಲ್ಲಿ ಹುಲ್ಲು ಕೂಡ ಬೆಳೆಯುವುದಿಲ್ಲ. ಹಾಗಿರುವಾಗ ಒಬ್ಬ ಮನುಷ್ಯನಲ್ಲಿ, ಅವನ ಮನಸ್ಸಿನಲ್ಲಿ ಈ ಧನದ ಆಸೆ ಏನಾದರೂ ಅಡಗಿಕೊಂಡಿದ್ರೆ ಅಂತಹ ಮನುಷ್ಯನಲ್ಲಿ ಧರ್ಮ ಮಾಡಲಿಕ್ಕೆ ಹೇಗೆ ಸಾಧ್ಯವಿದೆ? ಮನುಷ್ಯನ ಮನಸ್ಸಿನಲ್ಲಿ ಸಾಧ್ಯವೇ ಇಲ್ಲ. ಹುಲ್ಲು ಕೂಡ ಬೆಳೆಯದಿರುವಂತಹ ಒಂದು ಸ್ಥಿತಿ ಇರುವಾಗ ನಾವು ಧನದ ಆಸೆಯನ್ನು ಇಟ್ಕೊಂಡಿದ್ರೆ, ಹಣದ ಆಸೆಯನ್ನು ಇಟ್ಟುಕೊಂಡಿದ್ರೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಅಂತರಂಗದಲ್ಲಿ ಧರ್ಮ ಮಾಡಲಿಕ್ಕೆ ಹೇಗೆ ಸಾಧ್ಯ ಇದೆ? ಇದು ನಾವು ಯೋಚಿಸಬೇಕಾದಂತಹ ವಿಚಾರಗಳು. ದಶಲಕ್ಷಣ ಪರ್ವದಲ್ಲಿ 10 ದಿನಗಳಲ್ಲಿ ಈ ಬಗ್ಗೆ ನಾವು ಚಿಂತನೆಯನ್ನ ಮಾಡಿದಾಗ, ಈ ವಿಚಾರಗಳನ್ನು ನಾವು ವಿಮರ್ಶೆ ಮಾಡ್ತಾ ಹೋದಾಗ ನಾವು ಎಲ್ಲಿದ್ದೇವೆ, ನಮ್ಮ ಸ್ಥಿತಿ ಏನು, ನಾವು ಮೇಲೆ ಬೆಳೆಯುವುದು ಯಾವಾಗ, ನಿಜವಾಗಿಯೂ ಕೂಡ ನಾವು ಸಂಪತ್ತು ಹಣವನ್ನಿಟ್ಟುಕೊಂಡು ಸಮಾಜದಲ್ಲಿ ದೊಡ್ಡವರು ಅಂತ ಹೇಳ್ಕೊಳ್ತಾ ಇದ್ದೇವೋ, ಅಥವಾ ಈ ಎಲ್ಲ ಧರ್ಮದ ಅನುಷ್ಠಾನವನ್ನು ಇಟ್ಟುಕೊಂಡು ನಾವು ಸಮಾಜದಲ್ಲಿ ದೊಡ್ಡವರು ಅಂತ ಹೇಳ್ತಾ ಇದ್ದೇವೋ? ಇದು ಬಹಳ ಮುಖ್ಯ. ನಮ್ಮ ಸಮಾಜದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಏನಾದರೂ ಹಣವಂತನಾಗಿದ್ರೆ, ಧನವಂತನಾಗಿದ್ರೆ ಅವನು ಧರ್ಮದ ಸ್ಥಿತಿಯಲ್ಲಿ ಇರಬೇಕಾದಂತ ಅವಶ್ಯಕತೆ ಇಲ್ಲ. ಬದಲಾಗಿ ಅವರನ್ನು ಹೋಗಿ ಮೇಲಕ್ಕೇರಿಸಿಕೊಳ್ಳಿಸಿಬಿಡ್ತೇವೆ. ನಮ್ಮ ಸಮಾಜದಲ್ಲಿ, ನಮ್ಮ ಧರ್ಮದಲ್ಲಿ ಆಗಿರುವಂತಹ ದೊಡ್ಡ ತಪ್ಪು ಯಾವುದು ತಿಳಿದೇ ಇದೆ. ನಾವು ತೀರ್ಥಂಕರರನ್ನ ಪೂಜೆ ಮಾಡುವುದು ಅವರ ಗುಣ ಇಟ್ಟುಕೊಂಡು, ಹೊರತು ಅವರ ಸಂಪತ್ತನ್ನು ಇಟ್ಕೊಂಡಲ್ಲ. ಹಾಗಿರುವಾಗ ಒಬ್ಬ ಸಂಪತ್ತುಳ್ಳಂತಹ ವ್ಯಕ್ತಿಯನ್ನು ನಾವು ಮೇಲಕ್ಕೆ ಎತ್ತಿದ್ರೆ ಏನಾಗುವುದು? ಆ ಧರ್ಮ ಎಷ್ಟು ಬೆಳೀಲಿಕ್ಕೆ ಸಾಧ್ಯ? ಅದಕ್ಕೋಸ್ಕರ ಮೂಡುಬಿದ್ರೆಯಂತಹ ಒಂದು ಪಟ್ಟಣದಲ್ಲಿ ಇಲ್ಲಿ ರಾಜಾಡುತ್ತಿರುವಂತಹ ಸಂದರ್ಭದಲ್ಲಿ ಎಷ್ಟೊಂದು ಮಂದಿ ಶಾಸ್ತ್ರಿಗಳನ್ನು ಇಲ್ಲಿ ಬೆಳೆಸಿದರು. ಶ್ರವಣಬೆಳಗೊಳದಲ್ಲಿ ಎಷ್ಟೊಂದು ಮಂದಿ ಶಾಸ್ತ್ರಿಗಳನ್ನು ಬೆಳೆಸಿದರು. ಕಾರ್ಕಳದಲ್ಲಿ ಎಷ್ಟೊಂದು ಮಂದಿ ಶಾಸ್ತ್ರಿಗಳನ್ನು ಬೆಳೆಸಿದರು. ಅರ್ಥ ಏನು? ಸಮಾಜಕ್ಕೆ ಜ್ಞಾನ ಕೊಡುವಂತಹ ವ್ಯಕ್ತಿಗಳು ಆಯಾಯ ಸಮಾಜದಲ್ಲಿ ಇದ್ರೆ ಆ ಸಮಾಜ ಉನ್ನತವಾಗಿ ಬೆಳೀತದೆ, ಸಂಪತ್ತು ತನ್ನಿಂದ ತಾನಾಗಿ ಬರ್ತದೆ. ನಾವೆಲ್ಲರೂ ಕೂಡ ಧರ್ಮಾತ್ಮರು. ಮನುಷ್ಯರಿಗೆ ಮಾತ್ರ ಅವಕಾಶ ಇರುವುದು ಧರ್ಮಾತ್ಮರಾಗಿ. ಸ್ವರ್ಗದಲ್ಲಿರುವಂತಹ ದೇವತೆಗಳನ್ನು ಧರ್ಮಾತ್ಮರು ಅಂತ ಕರೆಯುವುದಿಲ್ಲ. ಸ್ವರ್ಗಕ್ಕೆ ಹೋಗುವವರು ಯಾರು ಹೆಚ್ಚು ಪುಣ್ಯ ಮಾಡಿರ್ತಾರೋ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಹಾಗಾಗಿ ಸ್ವರ್ಗದಲ್ಲಿರುವಂತಹ ದೇವತೆಗಳು ಪುಣ್ಯಾತ್ಮರು. ಇಲ್ಲಿ ಪುಣ್ಯವನ್ನು ಮಾಡಿ ಅಲ್ಲಿ ಹೋಗಿ ಅದನ್ನು ಅನುಭವಿಸಬಹುದು. ಪಾಪಾತ್ಮರು, ಪಾಪ ಕಾರ್ಯವನ್ನು ಮಾಡಿದವರು ಎಲ್ಲಿರ್ತಾರೆ? ನರಕದಲ್ಲಿ ಇರ್ತಾರೆ. ಅಲ್ಲಿ ಕೂಡ ನಾವು ಪುಣ್ಯಾತ್ಮರನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಧರ್ಮಾತ್ಮರನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾರು ಪಾಪಕ್ರಿಯೆಗಳಲ್ಲಿ ತೊಡಗಿಸಿಕೊಂಡಿರ್ತಾರೋ ಅವರು ನರಕದಲ್ಲಿ ಇರ್ತಾರೆ. ಆದರೆ ಮಧ್ಯಲೋಕದಲ್ಲಿರುವಂತಹ ನಾವು, ಈ ಭೂಮಿಯಲ್ಲಿರುವಂತಹ ನಾವು ಮನುಷ್ಯರು ಮಾತ್ರ ಧರ್ಮಾತ್ಮರು. ಧರ್ಮದ ಪಾಲನೆಯನ್ನು ಮಾಡಲಿಕ್ಕೆ ಅವಕಾಶ ಇರುವಂತದ್ದು ಮನುಷ್ಯರಿಗೆ ಮಾತ್ರ. ಈ ಧರ್ಮಾತ್ಮನಾಗಿರುವಂತಹ ಮನುಷ್ಯನೇ ಮುಂದಕ್ಕೆ ಪರಮಾತ್ಮನಾಗಿ ಬದಲಾಗ್ತಾನೆ. ಪರಮಾತ್ಮನಾಗುವಂತಹ ಅವಕಾಶ ಇದೆ, ಹೊರತು ಯಾವ ಪುಣ್ಯಾತ್ಮನಿಗೂ ಯಾವ ಪಾಪಾತ್ಮನಿಗೂ ಕೂಡ ಮನುಷ್ಯನಾಗಿದ್ದುಕೊಂಡು ಪರಮಾತ್ಮನಾಗಲಿಕ್ಕೆ ಅವಕಾಶಗಳಿಲ್ಲ. ಹಾಗಾಗಿ ನಮ್ಮ ಉದ್ದೇಶ ನಾವು ಪುಣ್ಯ ಸಂಪಾದನೆ ಮಾಡುವುದಲ್ಲ, ಬದಲಾಗಿ ಪಾಪ ಸಂಪಾದನೆಯನ್ನು ಮಾಡುವುದಲ್ಲ. ನಮ್ಮ ಉದ್ದೇಶ ಧರ್ಮದ ವಿಚಾರದಲ್ಲಿ ನಮ್ಮನ್ನು ನಾವು ಸ್ಥಿರತೆಯನ್ನು ಕಾಪಾಡಿಕೊಂಡು ಬಂದು ಎಲ್ಲೂ ಕೂಡ ಅಚಲತೆಗೆ ಹೋಗದೆ, ಚಲನೆಯನ್ನು ಪಡೆದುಕೊಳ್ಳದೆ, ಅಚಲವಾಗಿದ್ದುಕೊಂಡು ಅಸ್ಥಿರತೆಯನ್ನು ಪಡೆದುಕೊಳ್ಳದೆ ಸ್ಥಿರವಾಗಿದ್ದುಕೊಂಡು ನೇರವಾಗಿ ಸರಳವಾಗಿದ್ದಾಗ ಮಾತ್ರ ನಮ್ಮ ಅಸ್ತಿತ್ವ ಈ ಭೂಮಿಯಲ್ಲಿ ಇರಲಿಕ್ಕೆ ಸಾಧ್ಯ, ನಮ್ಮ ಧರ್ಮ ನಮ್ಮೊಳಗೆ ಇರಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಅನೇಕ ಮಂದಿ ವಿದ್ವಾಂಸರು, ಅನೇಕ ಮಂದಿ ವಿಚಾರವಾದಿಗಳು ನಮ್ಮ ಮೂಡುಬಿದ್ರೆಯ ಈ ಮಣ್ಣಿನಲ್ಲಿ ಆಗಿದ್ದಾರೆ. ಧರ್ಮಕ್ಕೆ ಕಂಟಕ ಬಂದಾಗ ಎದ್ದು ನಿಲ್ಲುವಂತಹ ಒಂದು ಅತ್ಯಂತ ಶಕ್ತಿಯನ್ನು ಕೂಡ ಮೂಡುಬಿದ್ರೆಯಾಗಿ ಒಂದು ಜೈನ ಸಮಾಜ ಹೊಂದಿದೆ. ಹಾಗಾಗಿ ಧರ್ಮದ ವಿಚಾರ ಬಂದಾಗ ನಾವು ಮಾನಕಶಾಹಿ ಇಟ್ಕೊಂಡು ನಾವು ತಿರುಗಾಡುವುದು ಬೇಡ.
ಆದರೆ ಧರ್ಮದ ಬಗ್ಗೆ ಸ್ವಾಭಿಮಾನವನ್ನಾದರೂ ನಾವು ಖಂಡಿತವಾಗಿ ಇಟ್ಕೊಳ್ಬೇಕು. ಯಾರಾದರೂ ನಮ್ಮ ಧರ್ಮದ ಬಗ್ಗೆ ಅಪಚಾರದ ಮಾತುಗಳನ್ನು ಎತ್ತಿದಾಗ ಅದನ್ನು ಪ್ರತಿಭಟಿಸುವಂತಹ ಮತ್ತು ಕಾನೂನಾತ್ಮಕವಾಗಿ ಏನು ಕಾರ್ಯ ಸಾಧನೆ ಮಾಡಬೇಕಿದೆಯೋ ಅಂತಹ ಕೆಲಸವನ್ನು ನಾವು ಮಾಡಿದಾಗ ನಮ್ಮ ಧರ್ಮದ ಬಗ್ಗೆ ನಾವು ಎಷ್ಟು ಅಚಲರಾಗಿದ್ದೇವೆ ಎಂಬುದನ್ನು ಲೋಕಕ್ಕೆ ತಿಳಿಸಿದಂತಾಗುವುದು ಮತ್ತು ಮುಂದಿನ ಪೀಳಿಗೆ ಧರ್ಮದ ರಕ್ಷಣೆ ಮಾಡುವಂತಹ ಮತ್ತು ಧರ್ಮದ ವಿಚಾರಗಳನ್ನು ಮುಂದುವರಿಸಿಕೊಂಡು ಹೋಗುವಂಥ ಒಂದು ಜವಾಬ್ದಾರಿಯನ್ನು ಕೂಡ ನಾವು ಕೊಟ್ಟಾಗ ಆಗ್ತದೆ. ನಮ್ಮ ಧಾರ್ಮಿಕ ವಿಚಾರಗಳನ್ನು ಇಟ್ಕೊಂಡು ಅನೇಕ ರೀತಿಯ ತಪ್ಪು ಮಾಹಿತಿಗಳು, ತಪ್ಪು ಸಂಗತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂಥದ್ದು ನಾವು ಕಾಣ್ತೇವೆ. ನಾವು ಎಲ್ಲಿಯ ತನಕ ಮೌನವಾಗಿ ಕುಳಿತಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಬಾಹುಬಲಿ ಸ್ವಾಮಿಗೆ ಯಾರೋ ಒಬ್ಬರು ಚಡ್ಡಿಯನ್ನು ಹಾಕಿ ಫೋಟೋ ಹಾಕಿದಾಗಲೂ ಕೂಡ ನಾವು ಮೌನವಾಗಿ ಕುಳಿತಿದ್ದೇವೆ, ಏನು ಮಾಡಲಿಕ್ಕೆ ಹೋಗಲಿಲ್ಲ ನಾವು. ನಮ್ಮ ಮನೆಗಳ ಮೇಲೆ ಅಪಚಾರ ಆದಾಗಲೂ ಕೂಡ ಏನು ಮಾತಾಡ್ಲಿಕ್ಕೆ ಹೋಗಲಿಲ್ಲ ನಾವು. ನಮ್ಮ ಧರ್ಮದ ಬಗ್ಗೆ ಬೇಡ ಬೇಡದ ಮಾತುಗಳನ್ನು ಹೇಳಿ ಅವರು ಕಾಮನರು, ಅವರು ಕ್ರೂರಿಗಳು, ನಮ್ಮ ದೇವಸ್ಥಾನಗಳನ್ನು ಒಳಗಾಕಿದ್ರು, ಇಂತಹ ಮಾತುಗಳನ್ನು ಹೇಳಿದಾಗಲೂ ನಾವು ಕೂಡ ಏನು ಮಾತಾಡ್ಲಿಕ್ಕೆ ಹೋಗಿಲ್ಲ. ಪರಿಸ್ಥಿತಿ ಏನಾಗಿದೆ, ನಮ್ಮ ಧಾರ್ಮಿಕ ನಾಯಕರನ್ನು ಮುಖ್ಯವಾಗಿರಿಸಿಕೊಂಡು ಅವರಿಗೆ ಹೇಳಬಾರದಂತಹ, ಮಾಡಬಾರದಂತಹ, ಆಡಬಾರದಂತಹ ಮಾತುಗಳನ್ನು ಆಡಿ ನಮ್ಮ ಸ್ಥೈರ್ಯವನ್ನು ಕುಗ್ಗಿಸುವಂತಹ ಕೆಲಸ ಈಗ ನಡೀತಾ ಇದೆ. ನಮ್ಮ ಧರ್ಮದ ಬೇರು ಅಷ್ಟು ಆಳವಾಗಿ ಒಳಗಿರುವುದರಿಂದ ಕಾರಣದಿಂದಾಗಿ ಎಂಥ ಬಿರುಗಾಳಿ ಬಂದರೂ ಕೂಡ ಅದನ್ನು ತಡೆದು ನಿಲ್ಲುವಂತಹ ಶಕ್ತಿ ನಮ್ಮಲ್ಲಿದೆ. ನಮ್ಮ ಮುನಿಗಳು, ನಮ್ಮ ಗುರುಗಳು ಇದಕ್ಕೆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಶ್ರಾವಕರಾದಂತಹ ನಮ್ಮ ಕರ್ತವ್ಯ ಏನು ಅಂತ ಹೇಳಿದ್ರೆ, ನಾವು ಯುದ್ಧಕ್ಕೆ ನಿಲ್ಲಬೇಕಾಗಿಲ್ಲ, ನಾವು ಹೋರಾಟಕ್ಕೆ ನಿಲ್ಲಬೇಕಾಗಿಲ್ಲ. ಬದಲಾಗಿ ಮೌನವಾಗಿದ್ದುಕೊಂಡೇ ಕಾನೂನಾತ್ಮಕವಾಗಿ ಏನೆಲ್ಲ ಕೆಲಸಗಳನ್ನು ಮಾಡಬಹುದು, ಇದಕ್ಕೆ ಪ್ರತಿರೂಪವಾಗಿ ನಾವು ಏನೆಲ್ಲ ತಂತ್ರಗಳನ್ನು ಮಾಡಬಹುದು, ಇದರ ಯೋಜನೆಯನ್ನು ಹಾಕಿಕೊಡಬಹುದು. ಅಂತಹ ಅಧರ್ಮಿಗಳನ್ನು ಹಿಮ್ಮೆಟ್ಟಿಸುವಂತಹ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ತೊಡಗಿಸಿಕೊಳ್ಬೇಕು. ಹಾಗಾಗಿ ಈ ಮೂಲಕವಾಗಿ ಧರ್ಮದ ರಕ್ಷಣೆಯನ್ನು, ನಮ್ಮ ರಕ್ಷಣೆಯನ್ನು ಮಾಡುವಂತಹ ಜವಾಬ್ದಾರಿ ಖಂಡಿತವಾಗಿಯೂ ನಮ್ಮ ಮೇಲೆ ಇದೆ ಎನ್ನುವಂತಹ ಮಾತನ್ನು ಹೇಳುತ್ತಾ, ಜೈಮಿಲನ್ ಮೂಡಗಿರಿ ಅನೇಕ ರೀತಿಯ ಉತ್ತಮ ಕೆಲಸಗಳನ್ನು ಮಾಡ್ತಾ ಬಂದಿರುವಂಥದ್ದು ನಾವು ಗಮನಿಸುತ್ತಿದ್ದೇವೆ. ಈಗಿನ ಅಧ್ಯಕ್ಷರಲ್ಲಿ ಕೂಡ ನಾವು ವಿನಂತಿಸಿಕೊಳ್ಳುವುದು, ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮುಂದಿನ ಮಕ್ಕಳಿಗೆ ಧಾರ್ಮಿಕವಾಗಿರುವಂತಹ ಜ್ಞಾನವನ್ನು ಕೊಡುವಂತಹ ಒಂದು ಕೆಲಸಗಳು ನಿರಂತರವಾಗಿ ನಮ್ಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ಆದಾಗ ಮಾತ್ರ ನಾವು ಮುಂದಿನ ಪೀಳಿಗೆಗೆ ಧರ್ಮದ ವಿಚಾರವನ್ನು ತಿಳಿಸಿಕೊಳ್ಳಲಿಕ್ಕೆ ಸಾಧ್ಯ. ಈಗ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಈಗಿನ ಮಕ್ಕಳು ಸುಲಭವಾಗಿ ಯಾವುದನ್ನು ಕೂಡ ಒಪ್ಪಿಕೊಳ್ಳುವುದಿಲ್ಲ. ಅವರಿಗೆ ಆಧಾರಗಳು ಬೇಕು, ಸಾಕ್ಷಿಗಳು ಬೇಕು, ವೈಜ್ಞಾನಿಕವಾಗಿ ದಾಖಲೆಗಳು ಬೇಕು. ಹಾಗಿರುವಾಗ ಮಾತ್ರ ಧರ್ಮದ ವಿಚಾರವನ್ನು ಒಪ್ಪಿಕೊಳ್ತಾರೆ. ನಾವು ಬೇರೆ ಧರ್ಮದ ವಿಚಾರವನ್ನು ಬಿಟ್ಟು ನಮ್ಮ ಧರ್ಮದಲ್ಲಿ ಇದಕ್ಕೆ ಪೂರಕವಾಗಿರುವಂತಹ ಎಲ್ಲ ಅಂಶಗಳಿವೆ. ವೈಜ್ಞಾನಿಕವಾಗಿ ಮಾತಾಡಬೇಕಾದ ಎಲ್ಲ ಸಂಗತಿಗಳಿವೆ, ಧಾರ್ಮಿಕವಾಗಿ ವಿಚಾರ ಇದೆಯೋ ಎಲ್ಲ ಅಂಶಗಳಿವೆ, ಸಾಮಾಜಿಕವಾಗಿ ವಿಚಾರಗಳಿವೆಯೋ ಎಲ್ಲ ಅಂಶಗಳಿವೆ. ಇದನ್ನು ನಾವು ತಿಳಿಸಿಕೊಟ್ಟು ಮುಂದಿನ ಮಕ್ಕಳಿಗೆ ಅದನ್ನು ತಿಳಿಸಿದಾಗ ಜೈನ ಧರ್ಮದ ಅಸ್ತಿತ್ವ, ಜೈನ ಧರ್ಮದ ಈ ಒಂದು ಪರಂಪರೆ ಮುಂದುವರಿಯಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಜೈನರು ಅಂತ ಹೇಳಿದ್ರೆ ಅದರದೇ ಆದಂಥ ಒಂದು ಮಹತ್ವ ಇತ್ತು, ಗೌರವ ಇತ್ತು. ಈಗ ನಮಗೆ ಸಿಗ್ತಾ ಇಲ್ಲ. ಯಾರಿಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಕಾರಣರು ಯಾರು? ನಾವೇ. ಜೈನ ಧರ್ಮದ ಪಾಲನೆಯನ್ನು ನಾವು ಎಷ್ಟು ಮಂದಿ ಮಾಡ್ತಾ ಇದ್ದೇವೆ? ಬೇರೊಬ್ಬರ ನಡುವೆಯೂ ನಮ್ಮತನವನ್ನು ಬಿಟ್ಟುಕೊಡುವಂತಹ ಹಂತಕ್ಕೆ ನಾವು ಹೋಗಿರುವಾಗ ಜೈನರು ಅಂತ ಹೇಳಿ ಬೇರೆಯವರು ಯಾಕೆ ನಮಗೆ ಗೌರವ ಕೊಡಬೇಕು? ನಮ್ಮನ್ನು ನಾವು ಮಾಡಿಕೊಳ್ಳುವಂತಹ ಸ್ಥಿತಿಗೆ ಹೋಗ್ತೇವೆ ಅಂತ ಹೇಳಿದ್ರೆ ಬೇರೆಯವರು ಯಾಕೆ ನಮಗೆ ಗೌರವ ಕೊಡಬೇಕು? ಹಾಗಾಗಿ ಸಮಾಜದ ಮಧ್ಯೆ, ಎಂತಹ ಸಮಾಜದ ಮಧ್ಯೆ ಇದ್ರೂ ಕೂಡ ನಮ್ಮತನವನ್ನು ನಾವು ಬಿಟ್ಟುಕೊಡದೆ ಇದ್ದಾಗ ಮಾತ್ರ ಜೈನ ಧರ್ಮದ ಅಸ್ತಿತ್ವವನ್ನು, ಜೈನ ಧರ್ಮವನ್ನು ಅವರು ಕೂಡ ಗೌರವಿಸ್ತಾರೆ ಮತ್ತು ಅದನ್ನು ಯಾರು ಪಾಲನೆ ಮಾಡ್ತಾರೋ ಅಂತಹ ವ್ಯಕ್ತಿಗಳಿಗೂ ಕೂಡ ಗೌರವವನ್ನು ಕೊಡ್ತಾರೆ. ಹಿಂದಿನ ಕಾಲದಲ್ಲಿ ನ್ಯಾಯದ ವಿಚಾರ ಬಂದಾಗ ಹೊಂದಿರುವವರು ಯಾರಿದ್ರೆ ಅದು ಜೈನರು ಮಾತ್ರ ಹೊರತು ಬೇರೆ ಯಾರು ಅಲ್ಲ. ಹಾಗಾಗಿ ನಮ್ಮ ಪೂರ್ವಜರು ಹಿಂದಿನಲ್ಲಿ ಅಷ್ಟೆಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಈ ರಾಜ್ಯವನ್ನು ಆಳಿದ್ರು, ಈ ಸಮಾಜವನ್ನ ಎಲ್ಲಾ ಜನರನ್ನು ಮುಂದುವರಿಸಿಕೊಂಡು ಬಂದರು. ಜೈನ
ಧರ್ಮವನ್ನು ಅಷ್ಟು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದರ ಪರಿಣಾಮವಾಗಿ ಲೋಕದ ಎಲ್ಲ ಜನರು ಕೂಡ ನಮಗೆ ಶಿರವಾಗಬೇಕು. ಇದು ವ್ಯಕ್ತಿಗೆ ಶಿರವಾಗಿದ್ದಲ್ಲ, ಬದಲಾಗಿ ಜೈನ ಧರ್ಮದ ಆಚರಣೆಗೆ ಶಿರವಾಗ್ತಿರುವುದು. ಈಗಲೂ ಕೂಡ ಅಂತ ಅವಕಾಶಗಳು ಖಂಡಿತವಾಗಿದೆ. ನಮ್ಮ ಧರ್ಮವನ್ನು ನಾವು ಎಷ್ಟು ಭಕ್ತಿಯಿಂದ ಪಾಲನೆ ಮಾಡ್ತೇವೋ ಖಂಡಿತವಾಗಿ ಲೋಕದಲ್ಲಿ ಗೌರವ ಇದ್ದೇ ಇದೆ ಎನ್ನುವಂಥ ಮಾತನ್ನು ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಕೂಡ ಧಾರ್ಮಿಕ ವಿಚಾರಗಳು ಬಂದಾಗ ಮಕ್ಕಳಿಗೆ ಪ್ರೇರಣೆ ಕೊಡುವಂಥ ಅನೇಕ ಕೆಲಸಗಳು ಜೈಮಿನ ಮೂಲಕವಾಗಿ ನಿರಂತರವಾಗಿ ನಡೀಲಿ ಎನ್ನುವಂಥ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಎರಡು ಮಾತುಗಳು ವಿರಾಮ ನೀಡುತ್ತೇನೆ.